ತನ್ನ ಹೊಟ್ಟೆಪಾಡಿಗಾಗಿ ಬದುಕಲಿಕ್ಕಾಗಿ ಕೆಲಸಕ್ಕೆ ಬರುವಂತವರನ್ನು ಈ ರೀತಿಯಲ್ಲಿ ದೌರ್ಜನ್ಯಕ್ಕೊಳಪಡಿಸಬಾರದು, ಲೈಂಗಿಕ ದೌರ್ಜನ್ಯ ಆಗಬಾರದು, ಅವರಿಗೆ ಲಕ್ಷಣ ಕೊಡಬೇಕು ಅಂತೇಳಿ ಕಾರ್ಮಿಕ ಕಾನೂನುಗಳೆಲ್ಲ ಇವೆ. ಆದ್ರೆ ಕೃಷಿ ಕೆಲಸಕ್ಕಾಗುವಾಗ ಈ ಯಾವ ಕಾನೂನುಗಳು ಅನ್ನೇ ಆಗುದಿಲ್ಲ ಅಂತ ಹೇಳುವಂತದ್ದು ಈಗ ಮಹೇಶ್ ಭಟ್ರ ಪ್ರಕರಣದಲ್ಲಿ ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಸ್ವಾಮೀಜಿ ಕೂಡ ಅತ್ಯಾಚಾರ ಮಾಡಿದಲ್ಲಿ ಬದುಕುಳಿಲಿಕ್ಕೆ ಆಗ್ಲಿಲ್ಲ, ಅವನನ್ನು ಜೈಲಿಗೆ ಕಳಿಸಲಿಕ್ಕೆ ಸಾಧ್ಯ ಆಗಿರುವಾಗ ಮಹೇಶ್ ಭಟ್ರಂತ ನೀಚರನ್ನು ಈ ಸಣ್ಣ ಅವರ ಮಗಳ ಪ್ರಾಯದಕ್ಕಿಂತಲೂ ಕಡಿಮೆ ಪ್ರಾಯದಂತ ಒಂದು ಹುಡುಗಿಯ ಮೇಲೆ ಈ ರೀತಿ ಲೈಂಗಿಕವಾಗಿ ದೌರ್ಜನ್ಯ ಎಸಗ್ತಾನೆ ಅಂತ ಆದ್ರೆ ಅದನ್ನು ನಾವು ಖಂಡಿಸೇ ಇದ್ರೆ ನಾವೆಲ್ಲರೂ ಕೂಡ ಅಪರಾಧಿಗಳಾಗ್ತೇವೆ ಅಂತ ಹೇಳೋದನ್ನು ಈ ಸಮಾಜ ಅರ್ಥ ಮಾಡಿಕೊಳ್ಬೇಕು. ಒಂದು ಬಾಲಕಿಯನ್ನು ಕೂಡ ಅದು ನನ್ನ ಖಾಸಗಿ ಆಸ್ತಿ ಅಂತೇಳಿ ನಿರ್ಧರಿಸಿ ಲೂಟಿ ಮಾಡ್ಲಿಕ್ಕೆ ಈ ಸಮಾಜ ಅವಕಾಶ ಕೊಡ್ತೇವೆ ಅಂತೇಳಿ ಆದ್ರೆ ನಮ್ಮ ಮನೆಯಲ್ಲೂ ಮಗಳಿದ್ದಾಳೆ, ನಮ್ಮ ಮನೆಯಲ್ಲೂ ಮಹಿಳೆ ಇದ್ದಾಳೆ ಅಂತ ಹೇಳುವ ಪ್ರಜ್ಞೆ ಪ್ರತಿಯೊಂದು ಪ್ರಜ್ಞಾವಂತ ನಾಗರಿಕರಿಗೆ ಗೊತ್ತಬೇಕು. ಸೌಜನ್ಯ ಅಂತ ಹೇಳೋದು ಮಗುವಿನ ಮೇಲೆ, ಅದು ಕೂಡ PUC ಕಲಿಯುವ ಹುಡುಗಿಯ ಮೇಲೆ ಯಾವ ರೀತಿ ದೌರ್ಜನ್ಯ ಆಗಿದೆ, ಅದು ಅತ್ಯಾಚಾರ ಆಗಿ ಕೊಲೆ ಆಗಿದೆ. ಇವತ್ತಿನವರೆಗೂ ನ್ಯಾಯ ಕೊಡ್ಲಿಕ್ಕೆ ನಮ್ಮ ಸರ್ಕಾರಗಳಿಂದ ಆಗ್ಲಿಲ್ಲ ಅಂತ ಹೇಳಿದ್ರೆ ನಿಕ್ಕಲ ಮಗ್ಗಲೇನ ಏರಾಂಡ ஒரு சாதனை போய் லெப்பே பண்ட நிக்கல் புடுத்துவாடா ಕೇಸಾಡೆ ಮುಗಿಪಂದ ವಿಟ್ಲ ಪೊಲೀಸ್ ಸ್ಟೇಷನ್ ಒಂದು ಫಸ್ಟ್ ಆತ್ ಬೋಡನಾತ್ ಪ್ರಕರಣ ಆತ್ನೆ ವಿಟ್ಲ ಪೊಲೀಸ್ ಠಾಣೆಡೆ ನ್ಯಾಯ ತಿಕ್ಕುನು ಅಂತ ನಂಬಿಕೆ ಏರೆಗ್ಲೆ ಚೌಕಾಸಿ ಮಲ್ಪೆರ ಪೊಲೀಸ್ ಇಲಾಖೆ ಬೊಚ್ಚ ಸ್ವಾಮಿ ಚೌಕಾಸಿ ಮಲ್ಪೆರ ಬೋಡನೆ ಬೇತ ಸಂಘಟನೆ ಉಲ್ಲ ಐಕನೆ ಪುಡಾರ್ಲಕ್ಕೆ ಉಲ್ಲರೆ ಸ್ವಾಮಿ ಎಂಕಲ್ ಬಂದ ಎಂಕಲ್ ಬಾಳಗ ನ್ಯಾಯ ಅಲೆಗೆ ನ್ಯಾಯ ಕೊರ್ಲೆ ಲಕ್ಕೆರ ತೀರನ್ನ ತನ್ನ ಮಲಮಲ ಜೋಕ್ಲಿತ್ತ ಪರಬೇರೆ ಈ ರೀತಿ ಮಲ್ಪೆ ಬಂದಿತ್ನಾಡ ಜವನರ ಸ್ಥಿತಿ ಎಂಚ ಅಲ್ಪವೇ ಮಹೇಶ್ ಭಟ್ರೆನ ಬುಡದಿ ಪಂಚಾಯತ್ ಕಂಪ್ಲೇಂಟ್ ಕೊರ್ಪೇರು ಎಂಚ ಅಕ್ಲು ಪರ್ಮಿಷನ್ ದೆಪ್ಪಂದ ಬ್ಯಾನರ್ ಪಾಡ್ದಿರಂದು ಇರ ಕಂಡರೆ ಮಾತ್ರ ಸರಿ ಅಂತ ಹೋಜುನು ಅದೇ ಇರ ಕಂಡರೆ ಮಾತ್ರ ಸರಿ ಈತ ಇಟ್ಟ ಕಾಲಿಗೆ ಇತ್ತ ಕತ್ತಿ ಜಾನ್ ಕೇಳಿದಲೆ ಮಹೇಶ್ ಭಟ್ರ ಬುಡದಿ ಮುಲೆಲ್ಲರತ್ತ ದಯಾರಸ್ಮಂತರ ಸಾಧ್ಯತೆ ಇಜ್ಜಿ ಅರ್ನ ಇಲ್ಲದ ಕನ್ನ ಸಾಕ್ನಿಕ್ಲೆ ಮುಲುಕ್ ಸ್ಟೇಷನ್ ಒಂದು ದಿನ ಹೊತ್ತು ಕುಲ್ಲಲೆ ಮಹೇಶ್ ಭಟ್ ಒಲ್ಪಿತ್ತ ಫಾರನ್ ಬರ್ಪೆ ಇಂಬೆದಾಯ ದೆಂಗದು ಕುಳ್ಳಿದೆ ಅಪನಾನ ಕೈ ತಪ್ಪಾತನತ್ತ ತಪ್ಪನೇ ಮಾತ್ರ ಪೋಡಿ ಹೊಡತಂದ ಎನ್ನಂಚನ್ ಧೈರ್ಯ ಹಿಡಿತ್ತೆ ಅಂತ ತಪ್ಪೇ ಮಾಡ್ತೀವಿ ಬಂದಿತ್ತಾನ ಎದುರು ಬರಲೆತ್ತ ದಾಯ್ ಬರ್ಪುಜೇರೆ ಲೈಂಗಿಕ ದೌರ್ಜನ್ಯ ಪನ್ಪಿನ ಒಂಜಿ ವಿಷಯ ಪನ್ನಾಗ ಒಂಜಿ ಮುಸ್ಲಿಂ ಆತುಂಡ ಬಿಜೆಪಿ ಸಂಘ ಪರಿವಾರದಲ್ಲೂ RSS ಬಜರಂಗಳು ಎತ್ತು ಗಲಾಟೆ ರಂಪಾಟ ಮಂತಿದ್ವೇರು ಒಂಜಿ ವೇಳೆ ಕೆಲವೇ ತಿರುಟ ಬಂಧನ ಮಂತಿಜರ್ನಾಟ ಈ ಜಿಲ್ಲೆದ ದಲಿತ ರೈತ ಕಾರ್ಮಿಕ ವಿದ್ಯಾರ್ಥಿ ಯುವಜನ ಸಂಘಟದ ಪ್ರಮುಖ ನಾಯಕರು ಸೇರ್ದೆ DSP ಕಚೇರಿದೆ ದೊಡ್ಡ ಲಕ್ಕುಜ ಬಂದ್ಬಿಡ ಹೋರಾಟ ಎಂಗಳು ಮಲ್ಪ ಆ ರೀತಿಯ ಎಚ್ಚರಿಕೆ ಕೊರೊಂದಿಲ್ಲ ಇನ್ನು ಎಂಕಲ್ಲ ಅಂತರಾತ್ಮ ಪ್ರಶ್ನೆ ಬಂತಂದು ಇಂದು ಒಂದು ಬಂದ್ಬಿಡ ನಿಕಲ ಬೂಟಾಟಿಗೆ ಓಡಕೊಂಡು ಬಂದ ಪ್ರಶ್ನೆ ಅಂತಂದು ದಲಿತರ ಮನೆಯೊಳಗೆ ಕಾಲಿಡದಂತ ಭೂಮಾಲಕ ಈ ಬ್ರಾಹ್ಮಣ ಮನೆ ತನಕ ಒಳಗೆ ಬರದೇ ಇದ್ದವರು ಅವತ್ಯಾಕೆ ಮನೆಯೊಳಗೆ ಬಂದಿದ್ದಾರೆ. ಕೇಂದ್ರದ ಅಪರಾಧ ಪತ್ತೆ ಅನ್ನೋ ಬ್ಯೂರೋ ಒಂದು ವರದಿಯನ್ನು ಹೇಳುತ್ತೆ. ಏನು ಆ ಬ್ಯೂರೋದ ಏನು ವರದಿಯ ಪ್ರಕಾರ ಪ್ರತಿ 10 ನಿಮಿಷಕ್ಕೆ ಒಂದು ದಲಿತ ಹೆಣ್ಣು ಮಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಈ ವಿಟ್ಲ ಪೊಲೀಸ್ ಠಾಣೆ ಇದೆಯಲ್ಲ, ಇದು ವಿಟ್ಲ ಪೊಲೀಸ್ ಠಾಣೆ ಅಲ್ಲ, ಇದು ಡೀಲ್ ಕೇಂದ್ರ. ಪೊಲೀಸರಿಗೆ ಭೂಮಾಲಕನನ್ನು ಹಿಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅಂದ್ರೆ, ಅವನನ್ನ ಪತ್ತೆ ಹಚ್ಚಿ ಬಂಧನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ನೀವು ಪೊಲೀಸ್ ಆಗ್ಲಿಕ್ಕೆ ಲಾಯಕ್ಕಲ್ಲ. ನೀವು ಹೋಗಿ ಅವನ ತೋಟದಲ್ಲಿ ಕೆಲಸ ಮಾಡಿ, ನೀವು ಅವನ ತೋಟದಲ್ಲಿ ಗುಮಾಸ್ತನಾಗಿ ಕೆಲಸ ಮಾಡಿ ಅಂತ ಹೇಳಿಕೆ ಬಯಸ್ತೀನಿ. ಈ ಭೂಮಾಲಕ ಆ ಯುವತಿಯನ್ನೇ ಆ ಬಾಲಕಿಯನ್ನೇ ಕಿತ್ತು ತಿನ್ನುವ ರೀತಿಯಲ್ಲಿ ವರ್ತಿಸಿದ್ದಾರೆ. ಇದಕ್ಕೆ ಚಕ್ರವರ್ತಿ ಸೂಲಿಬೆಲೆ ಏನು ಉತ್ತರ ಕೊಡ್ತಾರೆ ಅಂತ ಹೇಳ್ಬೇಕು. ಅದೇ ದಿಗಂತ ನಾಪತ್ತೆ ಪ್ರಕರಣ ಆದಾಗ ಎಲ್ಲಿ ಬೆಳ್ತಂಗಡಿಯಿಂದ ಪೂಂಜಾ ಓಡಾಡಿ ಬರ್ತಾರೆ, ಅಥವಾ ವೇದವಾಸ್ ಕಾಮತ್ ಓಡಾಡಿ ಬರ್ತಾರೆ, ಭರತ್ ಶೆಟ್ರು ಓಡಾಡಿ ಬರ್ತಾರೆ. ಇವತ್ತು ಯಾಕೆ ವಿಟ್ಲದ ದಾರಿ ನಿಮ್ಗೆ ಕಾಣ್ತಾ ಇಲ್ಲ? ಈಗ ಉಡುಪಿಯಲ್ಲಿ ಓಡ್ತಾ ಇದ್ದಾರೆ. ಉಡುಪಿಯಲ್ಲಿ ಯಾವುದೋ ಒಂದು ಲವ್ ಜಿಹಾದ್ ಆಗಿದೆ ಅಂತ ಅಲ್ಲಿಗೆ ಓಡ್ತಾ ಇದ್ದಾರೆ. ಅಲ್ಲಿ ಇವತ್ತು ಅವರ ಡೇರೆ ಹಾಕಿದ್ದಾರೆ. ಇವತ್ತು ಅದೇ ಮೇಲ್ವರ್ಗದ ಸವರ್ಣೀಯರು ಇವತ್ತು ಒಂದು ಹುಡುಗಿಗಾಗ್ಲಿ ಅಥವಾ ಒಂದು ಮಹಿಳೆಗಾಗ್ಲಿ ಇವತ್ತು ಏನಾದ್ರೂ ಒಂದು ಲೈಂಗಿಕ ಕ್ರಿಯೆಗಳ ಒಂದು ಅತ್ಯಾಚಾರ 24 ಗಂಟೆಯಲ್ಲಿ ನೀವು ನಮ್ಮನ್ನ ಸ್ಟೇಟ್ ಬೇಡಿ ಈ ಹೊರ ರಾಜ್ಯದಲ್ಲಿ ಇದ್ರು ಕೂಡ ನೀವು 5-6 ತಂಡ ಮಾಡಿ ಅರೆಸ್ಟ್ ಮಾಡ್ತೀರಿ. ಯಾಕೆ? ಅದು ಮೇಲ್ವರ್ಗದವರು. ವಿಟ್ಲ ಪ್ರದೇಶದ ಪ್ರಜ್ಞಾವಂತ ನಾಗರಿಕ ಬಂಧುಗಳೇ ಹಾಗೂ ಇಲ್ಲಿ ಸೇರಿದಂತ ನ್ಯಾಯಪ್ರಿಯ ಹೋರಾಟಗಾರ ಬಂಧುಗಳೇ, ಎಲ್ಲಾ ಸಂಘಟನೆಗಳ ಮುಖಂಡರೇ ಹಾಗೂ ಕಾರ್ಯಕರ್ತರೇ, ನಮ್ಮ ಹತ್ತಿರದ ಮುರುವ ಗ್ರಾಮದಲ್ಲಿ ಏನು ಒಂದು ದೊಡ್ಡ ರೀತಿಯ ಅಮಾನವೀಯ ಘಟನೆ ನಡೆದಿದೆ. ಅದರ ವಿರುದ್ಧ ಜನಾಕ್ರೋಶವನ್ನು ತೋರಿಸಿಕೊಳ್ಳಿಕ್ಕೆ ಬೇಕಾಗಿ ಇಲ್ಲಿ ಸೇರಿದ್ದೇವೆ. ಒಂದು ಎಲ್ಲ ಕಡೆ ಇರುವಂತ ಬಹಳ ದೊಡ್ಡ ಸಮಸ್ಯೆ ಅಂದ್ರೆ ಕೆಲಸಕ್ಕೆ ಬರುವಂತವರ ಮೇಲೆ ನಡೆಸುವಂತಹ ದೌರ್ಜನ್ಯಗಳು. ತನ್ನ ಹೊಟ್ಟೆಪಾಡಿಗಾಗಿ ಬದುಕಲಿಕ್ಕಾಗಿ
ಕೆಲಸಕ್ಕೆ ಬರುವಂತವರನ್ನು ಈ ರೀತಿಯಲ್ಲಿ ದೌರ್ಜನ್ಯಕ್ಕೊಳಪಡಿಸಬಾರದು, ಲೈಂಗಿಕ ದೌರ್ಜನ್ಯ ಆಗಬಾರದು, ಅವರಿಗೆ ರಕ್ಷಣೆ ಕೊಡಬೇಕು ಅಂತೇಳಿ ಕಾರ್ಮಿಕ ಕಾನೂನುಗಳೆಲ್ಲ ಇವೆ. ಆದ್ರೆ ಕೃಷಿ ಕೆಲಸಕ್ಕಾಗುವಾಗ ಈ ಯಾವ ಕಾನೂನುಗಳು ಅನ್ಯಾಯ ಆಗುದಿಲ್ಲ ಅಂತ ಹೇಳುವಂತದ್ದು ಈಗ ಮಹೇಶ್ ಭಟ್ರ ಪ್ರಕರಣದಲ್ಲಿ ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಈಗ ದಲಿತ ಬಾಲಕಿ ಮೇಲೆ ಲೈಂಗಿಕವಾಗಿ ದೌರ್ಜನ್ಯ ಮಾಡಿದ್ರು ನನ್ನನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವ ದರ್ಪವನ್ನು ತೋರಿಸುವಂತ ಈ ಒಂದು ವ್ಯವಸ್ಥೆಗೆ ಅಥವಾ ಅವರಿಗೆ ಆ ಧೈರ್ಯ ತುಂಬುವಂತ ವ್ಯವಸ್ಥೆಗೆ ಖಂಡಿತ ಕೂಡ ಈ ಪ್ರಜ್ಞಾವಂತ ನಾಗರಿಕ ಸಮಾಜ ವಿರೋಧ ಮಾಡಲೇಬೇಕು. ಮಹೇಶ್ ಭಟ್ರಂತ ನೀಚರನ್ನು, ಈ ಸಣ್ಣ ಅವರ ಮಗಳ ಪ್ರಾಯದಕ್ಕಿಂತಲೂ ಕಡಿಮೆ ಪ್ರಾಯದಂತ ಒಂದು ಹುಡುಗಿಯ ಮೇಲೆ ಈ ರೀತಿ ಲೈಂಗಿಕವಾಗಿ ದೌರ್ಜನ್ಯ ಎಸಗ್ತಾನೆ ಅಂತ ಆದ್ರೆ ಅದನ್ನು ನಾವು ಖಂಡಿಸೇ ಇದ್ರೆ ನಾವೆಲ್ಲರೂ ಕೂಡ ಅಪರಾಧಿಗಳಾಗ್ತೇವೆ ಅಂತ ಹೇಳೋದನ್ನು ಈ ಸಮಾಜ ಅರ್ಥ ಮಾಡಿಕೊಳ್ಬೇಕು. ಇವತ್ತು ನಮ್ಮ ದೇಶದಲ್ಲಿ ಅದೆಷ್ಟೋ ಆಸ್ತಿಗಳನ್ನು ಲೂಟಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಂದು ಖಾಸಗಿ ಆಸ್ತಿ ಅಂತೇಳಿ, ಅದು ಸಾರ್ವಜನಿಕ ರಂಗದ ವಿಮಾನ ನಿಲ್ದಾಣಗಳಿರ್ಬೋದು ಅಥವಾ LIC ಇರ್ಬೋದು, ರೈಲ್ವೆ ಇರ್ಬೋದು, ಸಾರ್ವಜನಿಕ ರಂಗಗಳೆಲ್ಲವೂ ಕೂಡ ನನ್ನ ಖಾಸಗಿ ಆಸ್ತಿ ಅಂತೇಳಿ ಗ್ರಹಿಸಿ ಈ ರೀತಿ ಅದನ್ನು ಲೂಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳುವಂತ ಸರ್ಕಾರದ ನಡುವೆ ಒಂದು ಮಹಿಳೆಯನ್ನು ಕೂಡ, ಅದು ಮಹಿಳೆ ಮಾತ್ರ ಅಲ್ಲ, ಒಂದು ಬಾಲಕಿಯನ್ನು ಕೂಡ ಅದು ನನ್ನ ಖಾಸಗಿ ಆಸ್ತಿ ಅಂತೇಳಿ ನಿರ್ಧರಿಸಿ ಲೂಟಿ ಮಾಡಲಿಕ್ಕೆ ಈ ಸಮಾಜ ಅವಕಾಶ ಕೊಡ್ತೇವೆ ಅಂತೇಳಿ ಆದ್ರೆ ನಮ್ಮ ಮನೆಯಲ್ಲೂ ಮಗಳಿದ್ದಾಳೆ, ನಮ್ಮ ಮನೆಯಲ್ಲೂ ಮಹಿಳೆ ಇದ್ದಾಳೆ ಅಂತ ಹೇಳುವ ಪ್ರಜ್ಞೆ ಪ್ರತಿಯೊಂದು ಪ್ರಜ್ಞಾವಂತ ನಾಗರಿಕರಿಗೆ ಗೊತ್ತಬೇಕು. ಈ ರೀತಿಯಲ್ಲಿ ಇವತ್ತು ನಡೆಯುವಂತ ಈ ಎಲ್ಲ ಘಟನೆಗಳಿಗೆ ನಾವು ಕಾರಣೀಭೂತರಾಗಬಾರದು. ಖಂಡಿತ ಕೂಡ ಇದು ನಿಲ್ಲಬೇಕು ಅಂತ ಹೇಳುವಂತದ್ದು ನಾವು ಅರ್ಥ ಮಾಡಿಕೊಳ್ಬೇಕು. ಒಂದು ಕಡೆ ಧರ್ಮಸ್ಥಳದಲ್ಲಿ 12-13 ವರ್ಷದಿಂದ ಗಲಾಟೆ ನಡೀತಾ ಇದೆ. ಸೌಜನ್ಯ ಅಂತ ಹೇಳೋ ಒಂದು ಮಗುವಿನ ಮೇಲೆ, ಅದು ಕೂಡ PUC ಕಲಿಯುವ ಹುಡುಗಿಯ ಮೇಲೆ ಯಾವ ರೀತಿ ದೌರ್ಜನ್ಯ ಆಗಿದೆ, ಅದು ಅತ್ಯಾಚಾರ ಆಗಿ ಕೊಲೆಯಾಗಿದೆ. ಇವತ್ತಿನವರೆಗೂ ನ್ಯಾಯ ಕೊಡ್ಲಿಕ್ಕೆ ನಮ್ಮ ಸರ್ಕಾರಗಳಿಂದ ಆಗ್ಲಿಲ್ಲ ಅಂತ ಹೇಳಿದ್ರೆ ಈ ಆಕ್ರೋಶ ಮೇಲೆ ನಮಗೆ ಬೆಂಬಲ ಕೊಡಬೇಕು, ಈ ಆಕ್ರೋಶ ಮೇಲೆ ಗೌರವ ಬರಬೇಕು. ಯಾಕಂದ್ರೆ ಈ ಸಮಾಜದಲ್ಲಿ ಒಂದು ಮಹಿಳೆ ಮೇಲೆ, ಒಂದು ಬಾಲಕಿ ಮೇಲೆ ದೌರ್ಜನ್ಯ ಆದ್ರೆ ನ್ಯಾಯ ಕೊಡಿಸುವಂತ ವ್ಯವಸ್ಥೆ ಇಲ್ಲ ಅಂತ ಹೇಳು ರೋದನ ಆವತ್ತು ಅವರ ರೀತಿಯ ಒಂದು ನೋವು ಇವತ್ತು ಜನಸಾಮಾನ್ಯರಲ್ಲಿ ಮನೆ ಮಾಡುವಂತಾಗಿದೆ. ಹೋರಾಟ ಮಾಡುವವರಿಗೂ ಮಾತು ಹೇಳ್ತಾರೆ, ಅತ್ಯಾಚಾರ ವಿರುದ್ಧ ಅತ್ಯಾಚಾರಕ್ಕೆ ಬೆಂಬಲ ಕೊಡುವವರು, ಅತ್ಯಾಚಾರದ ಪರವಾಗಿರುವವರು ಅತ್ಯಾಚಾರಿಗಳ ವಿರುದ್ಧ ಹೋರಾಟ ಮಾಡುವವರನ್ನು ಮೊನ್ನೆ ಬೈತಾ ಇದ್ರು ಕಮ್ಯುನಿಸ್ಟ್ ನಾಯಿಗಳು ಅಂತೇಳಿ. ನನಗೆ ಗೊತ್ತಿಲ್ಲ ಇಲ್ಲಿ ಸೇರಿದವರಲ್ಲ ಕಮ್ಯುನಿಸ್ಟ್ರ ಅಲ್ಲ, ಕಮ್ಯುನಿಸ್ಟ್ ನಾಯಿಗಳೇ ಆಗಿರ್ಲಿ. ನಾಯಿಯ ಕೆಲಸ ಎಂತದು? ಕಾವಲು ಕೆಲಸ. ಇವತ್ತು ಕಾವಲುಗಾರರಾಗಿ ಈ ಹೋರಾಟಗಾರರು ಇರ್ತಾರೆ. ಯಾವತ್ತೂ ಕೂಡ ಇಂಥ ದೌರ್ಜನ್ಯಕ್ಕೆ ಅವಕಾಶ ಕೊಡಬಾರದು. ನಮ್ಮ ಕಾವಲುಗಾರರಾಗಿರುವಂತ, ನಮ್ಮ ಸೇವಕರಾಗಿರುವಂತ ಕಾಕಿ ತೊಟ್ಟ ಕಡೆಗಳು ಕೂಡ, ನಮ್ಮ ಪೊಲೀಸ್ ವ್ಯವಸ್ಥೆ ಕೂಡ ನ್ಯಾಯ ಕೊಡುವಂತ ಕೆಲಸ ಮಾಡಬೇಕು. ಇದರಲ್ಲಿ ಯಾವುದೇ ದಾಕ್ಷಿಣ್ಯ ಇರಬಾರದು. ಅದು ಮಹೇಶ್ ಭಟ್ ಆಗಿರ್ಲಿ ಅಥವಾ ಅದಕ್ಕಿಂತ ದೊಡ್ಡ ವ್ಯಕ್ತಿ ಆಗಿರ್ಲಿ, ಯಾವ ರಾಜಕೀಯ ನಾಯಕನೇ ಆಗಿರ್ಲಿ, ಎಂತ ಗಣ್ಯ ವ್ಯಕ್ತಿ ಆಗಿರ್ಲಿ, ನಮ್ಮ ದೇಶದಲ್ಲಿ ಸ್ವಾಮೀಜಿ ಮಾಡಿದಂತ ಅನ್ಯಾಯವನ್ನು ಕೂಡ ಸಹಿಸಿ ಕೂತ್ಕೊಳ್ಳಿಲ್ಲ, ಅವನನ್ನು ಜೈಲಿಗೆ ತಳ್ಳಿಕ್ಕಾಗಿದೆ. ಧರ್ಮಸ್ಥಳ ಪ್ರಕರಣದಲ್ಲಿ ಇನ್ನೂ ಅತ್ಯಾಚಾರದ ಪತ್ತೆ ಆಗ್ಲಿಲ್ಲ ಅಂತ ಹೇಳಿದ್ರು ಕೂಡ ಸ್ವಾಮೀಜಿ ಕೂಡ ಅತ್ಯಾಚಾರ ಮಾಡಿದಲ್ಲಿ ಬದುಕುಳಿಲಿಕ್ಕೆ ಆಗ್ಲಿಲ್ಲ, ಅವನನ್ನು ಜೈಲಿಗೆ ಕಳಿಸಲಿಕ್ಕೆ ಸಾಧ್ಯ ಆಗಿರುವಾಗ ಇವತ್ತು ಒಂದು ಬಾಲಕಿ ಮೇಲೆ, ನನ್ನ ಮನೆಯಲ್ಲಿ ಒಂದು ಬಾಲಕಿ ಇದ್ದಾಳೆ, ಅವಳಿಗೆ ಅನ್ಯಾಯ ಆದಂತೆ. ಇದು ಆಸ್ತಿ ಅಲ್ಲ, ಇದು ಜೀವಿ. ಈ ಜೀವಿಯ ಮೇಲೆ ಗೌರವ ಬೇಕು. ಅವಳಿಗಾದ ದೌರ್ಜನ್ಯ ನನ್ನ ಎದೆಗೆ ಮಟ್ಟಬೇಕು ಅಂತ ಹೇಳುವ ರೀತಿಯಲ್ಲಿ ಇವತ್ತು ಸರ್ಕಾರ ಅರ್ಥ ಮಾಡಿಕೊಳ್ಬೇಕು. ಎಲ್ಲ ಇಲಾಖೆಗಳು ಬರಬೇಕು ಇಲ್ಲಿಗೆ. ಮಹಿಳಾ ಇಲಾಖೆ ಇದೆ, ಶಿಕ್ಷಣ ಇಲಾಖೆಯವರಿದ್ದಾರೆ, ಬಾಲಕಿ ಮಕ್ಕಳ ಶಿಷ್ಯಾಭಿವೃದ್ಧಿ ಯೋಜನೆ ಇಲಾಖೆ ಇದೆ, ಇವತ್ತು ದಲಿತ ದೌರ್ಜನ್ಯ ಕಡಿದಾಗಿ ಆ ಇಲಾಖೆ ಇದೆ. ಯಾವ ಇಲಾಖೆಯವರು ಬಂದಿದೆ? ಇವರಿಗೆ ಧೈರ್ಯ ಕೊಡೋರು ಯಾರು? ಮುಖ ಎತ್ತಿ ಓಡಾಡಿದ ಹೇಗೆ ಈ ರೀತಿ ಅವಮಾನ ಆದಾಗ ಚಪ್ಪಾಳೆ ತಟ್ಟು ನಗುತ್ತಿರುವಂತ ಮನಗಳಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇದು ಚಪ್ಪಾಳೆ ತಟ್ಟು ಸಂತೋಷ ಪಡುವ ವ್ಯವಸ್ಥೆ ಸಮಯ ಅಲ್ಲ. ಕೈಯಾರೆ ಅವರನ್ನು ಹಿಡಿದುಕೊಡುವಂತ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಬರ್ತದೆ ಇವತ್ತು. ಅಂತ ನೀಚರನ್ನು ಈ ಸಮಾಜದಲ್ಲಿ ಬಹಿರಂಗವಾಗಿ ಇರಲಿಕ್ಕೆ ಬಿಡಬಾರದು. ಅವನಿಗೆ 4 ಕೋಣೆ ಮಧ್ಯೆ ಕತ್ತಲ ಕೋಣೆಯಲ್ಲಿ ಹಾಕುವ ವ್ಯವಸ್ಥೆಯೇ ನಮ್ಮ ಸಂವಿಧಾನ ಕೊಟ್ಟಂತ ದೊಡ್ಡ ರೀತಿಯ ಕೊಡುಗೆ. ಈ ಸಂವಿಧಾನ ಉಲ್ಲಂಘನೆ ಮಾಡಿ ನೀವು ಏನೇ ಮಾಡಿದ್ರು ಕೂಡ ಈ ಸಮಾಜದ ಪ್ರಜೆಗಳು, ಈ ದೇಶದ ಪ್ರಜೆಗಳು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಕಾಕಿ ತೊಟ್ಟ ಪೊಲೀಸರಾಗಿರ್ಬೋದು, ಕಾಕಿ ತೊಟ್ಟ ರಾಜಕಾರಣಿಗಳಾಗಿರ್ಬೋದು, ಕಾಕಿ ತೊಟ್ಟ ಸ್ವಾಮಿಗಳಾಗಿರ್ಬೋದು, ತ್ರಿಮೂರ್ತಿಗಳಾದ ನೀವು ಈ ದೌರ್ಜನ್ಯವನ್ನು ಖಂಡಿಸಬೇಕು ಮಾತ್ರ ಅಲ್ಲ, ಪೊಲೀಸ್ ಇಲಾಖೆ ಮೂಲಕ ಅವರನ್ನು
ಒಳಗೆ ಕೂಡಿಸಿ ಹಾಕುವ ರೀತಿಯಲ್ಲಿ, ಜೈಲಿನೊಳಗೆ ತಳ್ಳುವ ರೀತಿಯಲ್ಲಿ ವ್ಯವಸ್ಥೆ ಆಗಬೇಕು. ಮಾತ್ರ ಅಲ್ಲ, ಯಾವಾಗ ನೋಡ್ರು ಕೂಡ ಅಲ್ಲಲ್ಲಿ ಗಲ್ಲಿಯಲ್ಲಿ ಈ ರೀತಿ ಅತ್ಯಾಚಾರಗಳಾಗ್ತದೆ ಅಂತ ಹೇಳಿದ್ರೆ ನಾವು ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ, ಬಾಲಕಿಯರಿಗೆ ಯಾವ ರೀತಿ ಗೌರವ ಕೊಡ್ತಿದ್ದೇವೆ ಅಂತ ಹೇಳಿ ಆಲೋಚನೆ ಮಾಡಬೇಕು. ಎಲ್ಲೋ ಒಂದು ಕಡೆ ಆಯ್ತು ಅಂತ ಹೇಳ್ಕೊಂಡು ನಾವು ಸುಮ್ಮನೆ ಬಾಯಿ ಕಟ್ಟಿಕೊಂಡು ಕೂತ್ಕೊಂಡ್ರೆ ಆಗುವುದಿಲ್ಲ. ನಮ್ಮ ಮನೆಗೆ ಬರ್ತಾ ಇದೆ, ಅದು ಕೂಡ ದಲಿತರಿಗೆ ಆದಂತಾದರೆ ದಲಿತರ ಬಗ್ಗೆ ಒಂದು ಕಾಳಜಿ ಇಲ್ಲದಂತ ಈ ಸಮಾಜಕ್ಕೆ ಸರಿಯಾದ ತಕ್ಕ ಪಾಠ ಕಲಿಲಿಕ್ಕೆ ಈ ಪ್ರಕರಣ ನಮಗೆ ದಾರಿದೀಪ ಆಗಬೇಕು. ಇನ್ನು ಮುಂದೆ ಯಾವತ್ತೂ ಕೂಡ ಈ ಸಮಾಜದಲ್ಲಿ ಇಂಥ ಘಟನೆಗಳು ನಡೆದ್ರೆ ಈ ಸಮಾಜ ಪ್ರಜ್ಞಾವಂತ ನಾಗರಿಕ ಸಮಾಜ, ದಲಿತ ಸಮಾಜ, ಈ ದುಡಿಯುವ ವರ್ಗ ಯಾವತ್ತೂ ಸುಮ್ಮನೆ ಕೂತುಕೊಳ್ಳಲಿಲ್ಲ. ಇದರ ವಿರುದ್ಧ ಜೀವ ಕೊಟ್ಟಾದರೂ ನ್ಯಾಯ ಪಡೆಯುವಂತ ಕೆಲಸಕ್ಕೆ ನಾವು ಒಂದಾಗುತ್ತೇವೆ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ವಿಟ್ಲ ಪ್ರದೇಶದ ಮುರುವಡೆ ಎಂಕಲ ಗಮನ ಬತ್ತನ 23 ತಾರೀಕು ದಲಿತ ಹಕ್ಕು ಸಮಿತಿದ ನಮ್ಮ ಜಿಲ್ಲಾ ಮುಖಂಡರ ಏನಂಚನ ಕೃಷ್ಣ ತಣ್ಣೀರು ಬಾವಿಗೆ ಅಲ್ಪ ಮುಲ್ಪದ ಮುರುವ ಘಟ ಕರೆದು ಒಂಜಿ ಫೋನ್ ಕಾಲ್ ಪೋಪುಂಡು ಮುಲ್ಪದ ಮುರುವ ಪಂಪ ದಲಿತ ಬಾಲಕಿಗೆ ಲೈಂಗಿಕ ದೌರ್ಜನ್ಯ ಆತನೆ ಐನೆ ಐಕ್ಲು ಮುಚ್ಚಿದ ಪಾಡತ್ತು ಒಂದು ಲೇರೆ ಐನ ನಿಕ್ಕಲು ಬರ್ತದೆ ಒಂಜಿ ಎಂಚಿನ ಮಲ್ಪೋಲಿ ಪಂದ್ ಮರೀತಿ ಒಂಜಿ ತೀರ್ಮಾನದ ತೊಗೊಂಡು ಬಂದ್ ಮರೀತಿ ಬಂದ್ಪೇರು ಅಪಗನೆ ಕಾರ್ಯಪ್ರವೃತ್ತರೈನ ಕೃಷ್ಣ ತಣ್ಣೀರು ಬಾವಿ ಆರೆ ಮಕ್ಕಳ ಸಹಾಯವಾಣಿಗೆ ಫೋನ್ ಮಲ್ಪೇರೆ, ಸಂಬಂಧಪಟ್ಟ ಇಲಾಖೆಗಳ ಫೋನ್ ಮಲ್ಪೇರೆ. ಫೋನ್ ಮಲ್ತಾನಾಗ ಒಂದೇ ವಿಟ್ಲದ ಸರ್ಕಲ್ ಇನ್ಸ್ಪೆಕ್ಟರ್ ಪಂಪೇರು ನಿಕ್ಲು ಮನದಾನಿ 24 ತಾರೀಕಿಗೆ ನಿಕ್ಲು ಸ್ಟೇಷನ್ ಬಲೆಂದು ಈ ಸಂದರ್ಭಗ್ ಎನ್ನ ಗಮನ ಕೃಷ್ಣ ತಣ್ಣೀರ್ ಬಾಯಿ ಪಂಡೇರಿ ಎರೆಗಾಡೆಗರ ಪಾರಾಪಣ ಅಂದು ಅಪಗ ಯಾನ ಇಡೆಗೆ ಬರ್ತದೆ ಮುಲ್ಪ ಸ್ಟೇಷನ್ ಪಾತಿರ್ದು ಅಪಗ ಮುಲ್ಪ ಸರ್ಕಲ್ ಇನ್ಸ್ಪೆಕ್ಟರ್ ಪಂಡೇರು ಖಂಡಿತವಾದ ಒಂದು ಅಲ್ಪ ಇಪ್ಪನ ಅಲ್ಲ ಲೆತ್ತದನ ಪಂಪ ಮಾತ್ರ ಇಪ್ಪನ ಬೇತಿದ ಅಲ್ಲ ಇಜ್ಜಿ ಆಂಡ್ಲ ಸಾಂತ್ವನ ಕೇಂದ್ರಕ್ಕೆ ತಂದು ಆ ಪೊಣ್ಣನ ತನಿಖೆಯನ್ನು ಮಲ್ಪೋಡುದು. ಆ ಸಂದರ್ಭ ಏನ್ಪಂತೆ ಪೊಣ್ಣ ಉವೇ ಕಾರಣಗ ಸ್ಟೇಷನ್ ಲೆಪ್ಪಿರಬಲ್ಲೆ ಅಲ್ಲ ಇಲ್ಲಡೆ ಪೋದು ಅಲ್ಪ ಅಲ್ಲ ತನಿಖೆ ಆವಡೊಂದು ದಾಯ್ ಪಂಡ ಅಪ್ರಾಪ್ತ ಬಾಲೆ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಪನ್ನ ನಮ್ಮ ಊರು ಪುರಕ್ಕೆ ಎಂದಿಪ್ಪ ಸಂದರ್ಭ ಆ ಬಾಲೆ ಪೋಡಿಪ್ಪಿರ ಸಾಧ್ಯ ಉಂಡು ಸತ್ಯಾಂಶ ಪನೇರ ಅಲೆ ಕಷ್ಟಾಪ ನಮ್ಮ ಕಾರಣಗು ಯಾನ್ ಆಲೆನೆ ಸ್ಟೇಷನ್ ಬರ್ರೆ ಪಣುಚಿ ಆಂಡಲ ಮುಲ್ಪದ ಯಾನ್ ನಿಜವಾದ ಮುಲ್ಪ ಇಂಕ ಬೇಜಾರಾಪುಂಡು ಒಂಜಿ ಮಿತ್ರ ಗೌರಲಾಪುಂಡು ಗೌರವದಾಯಿ ಬಂದಿತ್ತಾಂಡ ಎನ್ನಂಚಿನ ಮಹಿಳೆ ಸಬ್ ಇನ್ಸ್ಪೆಕ್ಟರ್ ಆದುಲ್ಲೇರು ಪನ್ಮ ಕಾರಣಗ್ ಬೇಜಾರದಾಯಿ ಬಂದಿತ್ತಾಂಡ ಆ ಮಹಿಳೆಗೆ ಒಂಜಿ ಬಾಲದ ಸಮಸ್ಯೆ ಅರ್ಥ ಮಾಡ್ತಾರ ಸಾಧ್ಯತೆ ಆತಜಿ ಪನ್ಪ ಬೇಜಾರು. ಒಂಜಿ ವೇಳೆ ಆರ್ನ ಮಗಳೇ ಆದಿತ್ತು ನಾಂಡ ಏನ್ ಬಹಿರಂಗವಾದ ಆರ್ನ ಮಗಳು ಬಂತಾರ ಸ್ಟೇಷನ್ ಎನ್ಕ್ವೈರಿ ಮಾಡ್ತೇರ ಇಲ್ಲಾಗ್ಲೆತ್ತದ ಉಪಚಾರ ಮಾಡ್ತು ದಾನೆ ಬಾಲೆ ಅಂತ ಕೇಂದ್ರೀರು. ಆ ಸಂದರ್ಭ ಬಕ್ಕಲ ಯಾನೆ ಆ ಬಾಲೆ ಲೆಪ್ಪೆರ ದುಂಬಿ ಯಾನೆ ಮುಕ್ಳು ಸಾಂತ್ವನ ಕೇಂದ್ರಕ್ಕೆ ಬರ್ಪೇರ ಮಂಡದೆ ಉಂತು ಬೊಕ್ಕ ಬರ್ಪಿಜೇರ್ ನಾನು ಲೇಟ್ ಆಫ್ ಮಂಡೇರಿ ಯಾನ್ ಸೀದಾ ಪೋಯ ಯಾನ್ ಪುತ್ತೂರು ಪೋಯ ಓದಿಪುರ ಸಂದರ್ಭ ವಾಪಸ್ ಮುಕ್ಳಿನ ಬಾಲೆನ ಸ್ಟೇಷನ್ ಎತ್ತದೆ ಬಂಡರಿಗೆ ಇದು ಕರ್ದದ್ ಮಾತ್ರ ಅಲ್ಲ ಸ್ವಾಮಿ ಯಾನ ಈ ಇಲಾಖೆ ಅಧಿಕಾರನಕ್ಕೆ ಏನ್ ಬೇ ನಿಕ್ಲ ಜೋಕ್ಲಿ ಎತ್ತುವರ್ನ ನಿಕ್ಲು ಬಿಡ್ತುವರ ಒಂಜಿ ಉತ್ತರ ಕೊರ್ಲಿ ಆತ್ಮಸಾಕ್ಷಿ ಆದ ಪನ್ನೆ ಪ್ರಜ್ಞಾಪೂರ್ವಕವಾದಲೆ ನಿಕ್ಲ ಮಗ್ಗಲೇನ ಏರಾಂಡ ಒರಿ ಸಾಧನೆ ಪೋಯ ಲೆಪ್ಪೆ ಬಂತ ನಿಕ್ಲು ಬಿಡ್ತುವರ ಕೇಸಾಡೆ ಮುಗಿಪು ಅಂದ ಲೆತ್ತನ ಮಾತ್ರ ಬೇತಲ್ಲ ಮಲ್ತಿಜೇತ ಅಪ್ಪಗ ನಾವು ಅರ್ಥ ಮಲ್ತೋಡಿಪ್ಪನ ಒಂಜಿ ಲೆತ್ತನವೇ ತಪ್ಪು ಪಂಪ ಒಂಜಿ ಇಲಾಖೆಯಲ್ಲಿ ಏರ್ನ ಪರವಾದ ಕೆಲಸ ಮಲ್ತೊಂದು ಪಂಪ ನಮ್ಮ ಯೋಚನೆ ಮಲ್ಪಡಪ್ನು ಮೊಕ ವಿಟ್ಲ ಪೊಲೀಸ್ ಸ್ಟೇಷನ್ ಒಂದು ಫಸ್ಟ್ ಆತ್ ಬೋಡನಾತ್ ಪ್ರಕರಣ ಆತ್ನೆ ವಿಟ್ಲ ಪೊಲೀಸ್ ಠಾಣೆಡೆ ನ್ಯಾಯ ತಿಕ್ಕುಣು ಅಂತ ನಂಬಿಕೆ ಏರೆಗ್ಲೆಜ್ ಯಾನ್ ಸುಮಾರು ಕೇಸ್ ಆತ್ ಸುಮಾರು ಘಟನೆ ಆತ್ಲೆ ಮುಲ್ಪ ಎಂಚಾತನ ಬಂದಿತ್ತಾಂಡ ಇಲಾಖೆಯಲ್ಲಿ ಕೇಸ್ ಬತ್ಬೇಟ ಪ್ರಕರಣ ದಾಖಲೆ ಮಲ್ಪತ್ತು ಚೌಕಾಸಿ ಮಲ್ಪೇರ ಪೊಲೀಸ್ ಇಲಾಖೆ ಬೊಚ್ಚಿ ಸ್ವಾಮಿ ಚೌಕಾಸಿ ಮಲ್ಪೇರ ಬೋಡನೆ ಬೇತ ಸಂಘಟನೆ ಉಲ್ಲ ಐಕನೆ ಪುಡಾಡ್ಲಕ್ ಉಲ್ಲರೆ ಸ್ವಾಮಿ ಎಂಕ್ಲ ಬಂದ ಎಂಕ್ಲ ಬಾಳೆಗ ನ್ಯಾಯ ಅಲೆಗೆ ನ್ಯಾಯ ಕೊರ್ಲೆ ಕಾನೂನು ಪ್ರಕಾರವಾದ ನಿಕ್ಲ ಪೋಕ್ಸ ಕಾಯ್ದೆ ಪಾಡ್ದಾರ ಸರಿಯಪ್ಪ ಒತ್ತಂಗ ಅವ್ರು ಯಾನ SP ಫೋನ್ ಮಾಡ್ತಿಬೇಕ SP ಪಂಡರ ಹುಡುಗಿಯ ಹೇಳಿಕೆ ಮೇಲೆಗೆ ನಾವು ಕೇಸ್ ದಾಖಲಿಸ್ತೇವೆ ಅಂದ್ ಆರು ಪಂಡಿ ಬಟ್ಟಿಗೆ ಫೋನ್ ಮಾಡ್ತೇವೆ. ಆ ಸಂದರ್ಭ ಯಾನ್ ಮುಪ್ಪ SI ಫೋನ್ ಮಲ್ಪೆ ಅಕ್ಲೆ ಹುಡುಗಡೆ ಯಾನ್ ಫೋನ್ ಕೊರ್ಲೆ ಪನ್ನಗ ನಾನೀಗ ಕೇಸ್ ದಾಖಲಿಸಿ ನನಗೆ ಮಾತಾಡ್ಲಿಕ್ಕೆ ಟೈಮ್ ಇಲ್ಲ ಕೇಸ್ ಬರ್ಕೊಳ್ತಾ ಇದ್ದೇನೆ ಅಣ್ಣತೆ ವಾಪಸ್ ಆರ್ನ ಫೋನ್ ಜೊತೆ ಆರಿಗೆ ಫೋನ್ ಮಲ್ಪ ರಿಸೀವ್ ಮಾಡ್ತಾ ಪಾತಿರೇರು ಅಣ್ಣತೆ ಅರ್ನ ಫೋನ್ ಮಲ್ತನ ಮಾತ್ರ ಫೋನ್ ಪಾತಿರ ಸಾಧ್ಯ ಅಪ್ಪನ ನೊಂದ ಹೆತ್ತವರ್ನ ಫೋನ್ ಹಿಡಿದು ಫೋನ್ ಮಾಡ್ತಾನೆ ನಾಕ್ಲಿಗೆದಲ್ಲ ಫೋನ್ ರಿಸೀವ್ ಮಾಡ್ತಾರೆ ಬಲ್ಲಿ ಬಂತಾರೆ ಪಾತ್ರ ಬಲ್ಲಿ ಬಂತೇರ ಉಂದ್ ಎಂಕ ಅರ್ಥ ಒಂದಿಜ್ಜಿ ದಾಯಿ ಪಂದಿತ್ನಾಡ 6 ಅಂಚ ಪನೇರನೇ ಬಲ್ಲಿತ್ತನು 6 ಅಂಚ ಪನೇರ ಬಲ್ಲಿತ್ತನು ಇನಿ ಈ ಬಾಲೆಗಾಯಿನ ತೊಂದ್ರೆ ಎನ್ನ ಬಾಲೆಗ ಬರೋ ಏರಿನಿ ಹೆಂಗ ನೆಕ್ ಪ್ರಕರಣಕ್ಕೆ ಬೆಂಬಲ ಕೊಡ್ತಾರೆ ಅರ್ನ ಇಲ್ಲ ಅಕ್ಲ ಇಲ್ಲ ಜೋಕ್ಲಿಲ್ಲ ಬರ್ರೆ ಸಾಧಿಪ್ಪು ಪನೇರ ಸಾಧ್ಯಜ್ಜೆ ಕಾಲ ಇತ್ತಲೆಕ್ಕನೆಜ್ಜೆ ಲಕ್ಕೆರ ತೀರನ್ನ ತನ್ನ ಮಲಮಲ ಜೋಕ್ಲಿತ್ತ ಪರಬೇರೆ ಈ ರೀತಿ ಮಲ್ಪೆ ಪಂದಿತ್ನಾಡ ಜವನೇರ ಸ್ಥಿತಿ ಎಂಚ ಅಪ್ಪನ ಅಕ್ಕಲ್ ಮಲ್ತಿನ ತಪ್ಪು ನಮ್ ಪಂಡ್ರೆ ಸಾಧ್ಯ ಅಂಜನ ಜನ ಜವನೇರ ಮಲ್ತಿನ ತಪ್ಪು ನನಗೆ ಪಂಡ್ರೆ ನೈತಿಕತೆ ಉಂಡ ಅವಳು ಆರೆ ಗೊತ್ತಿಪ್ಪಡ ಬಟ್ರೆಗೆ
ಅರ್ಣನೆ ಈ ಬಾಲದಾತೆ ಪ್ರಾಯತ ಪೊಣ್ಣು ಮಗಲ ಆರೆಗ್ಲುಂಡು ಎಂಕಿತ್ತಂಜಿ ಡೌಟ್ ಬರೋದುಂಡು ಅರ್ಣ ಮಗಲೇನ ಅರ್ಣ ಇಲ್ಲಲ್ಲ ಎಂಚ ಮಲ್ತೊಂದುಲ್ಲೇರು ನಿಂಗೆ ಸತ್ಯವಾದ್ಲ ಗೊತ್ತಿಜಿ ದಯಪಣ್ಣ ಅಮ್ಮೇರತ್ತ ಪನಿಯರ ಅಪ್ಪನ ಪ್ರಕರಣ ಅಮ್ಮೇರ ಎಂಚ ಮಲ್ತಾನ ಅಮ್ಮೇನ್ ಮನ್ ಬಿಡ್ತೊಂಗ್ಲಿರ ಪಂತ ಮರೀತಿಲ್ಲ ಅಪ್ಪನು ಕುಡಂಜಿ ಡೌಟ್ ಬರೋದುಂಡು ಈ ಪ್ರಕರಣಕ್ಕೆ ಸಂಬಂಧಪಟ್ಟದು ಮುಲ್ಪ ಮುರುವದಲ್ಪ ಪೂರ ನಮ್ಮ ಬ್ಯಾನರ್ ಪಾಡುವೇರೆ ಇನಿಕ್ತ ಹೋರಾಟ ಬರೋಡೊಂದು ಅಪ್ಪಗ ಅಲ್ಪವೇ ಮಹೇಶ್ ಭಟ್ರೇನ ಬುಡದಿ ಪಂಚಾಯತ್ ಕಂಪ್ಲೇಂಟ್ ಕೊರ್ಪೇರು ಎಂಚ ಅಕ್ಲು ಪರ್ಮಿಷನ್ ದೆಪ್ಪಂದೆ ಬ್ಯಾನರ್ ಪಾಡ್ದಿರಂದು ಇರ ಕಂಡರಿ ಮಾತ್ರ ಸರಿ ಅಂತ ಹೋಜು ಅದೇ ಇರ ಕಂಡರಿ ಮಾತ್ರ ಸರಿ ಅಣ್ಣ ಮಕ್ಕಳೇ ತಿಳುವಳಿಕೆದ ಕೊರತೆ ಇರ್ದಾರ ಪಂಚಾಯತ್ ಪರ್ಮಿಷನ್ ದೆತ್ತೊಂದೆ ಬ್ಯಾನರ್ ಪಾಡ್ನ ತಪ್ಪು ನಮ್ಮ ಪೊಲೀಸ್ ಇಲಾಖೆ ಕೇಳೋಡಾಪುಡು ದಲಿತ ವಿಭಾಗದ ಒಂಜಿ ಬಾಲೆ ಒಂಜಿ ಹುಡುಗಿ ಕಳ್ಳತನ ಮಲ್ತುಂದಾಂಡ ಆನ ಪತ್ತುನ ದಾನೆ ಹಾಕುನ ದಾನೆ ಬತ್ತು ಪೆಟ್ಟು ಅದೇ ಆಯ ತಿಕ್ಕು ಜನ ಆಯನ ಅಮ್ಮನ ಅಪ್ಪನ ಕೊಳತು ಕುಲ್ಲವನ ದಾನೆ ಆನ ಅಪ್ಪನ ಕುಲ್ಲಾದ ಕೊಳತೋರನ್ನ ಮಗಳನ್ನ ಪೂರಲ್ಲ ಕೊಳತೋರಿ ಈತ ಇಟ್ಟ ತಾನಿಗೆ ಇತ್ತ ಕತ್ತಿಜ್ಜ ಅಂತ ಕೇಳಿದ್ರೆ ಮಹೇಶ್ ಭಟ್ರ ಮುಡಿದಿ ಮುಲೆಯಲ್ಲಿರತ್ತ ದಯಾರಸ್ಮಂತರ ಸಾಧ್ಯತೆ ಇಜ್ಜಿ ಅರ್ನ ಇಲ್ಲದ ಕನ್ನ ಸಾಕ್ಲಿಕ್ಕೆ ಮುಲುಕ್ ಸ್ಟೇಷನ್ ಒಂದು ದಿನ ಕೊಳತು ಕುಲ್ಲಲೆ ಮಹೇಶ್ ಭಟ್ ಒಲ್ಪಿತ್ತ ಫಾರನ್ ಬರ್ಪೆ ಆ ಪ್ರಕರಣ ನಿಕ್ಲೆಗೆ ದಲಿತರ ಕಣ್ಣ ಪ್ರಕಾರ ಮಲ್ಲ ತೋಜುನ ಸ್ವಾಮಿ ಎಂಕ್ಲ ಬಾಲಕ ತೊಂದ್ರೆ ಆತನ ಎಂಕ್ಲೆಗೆ ಬೇನ ಒಂದುಂಡು ಎಂಕ್ಲೆಗೆ ಸಾಧ್ಯ ಆತದು ಈ ಇಲಾಖೆ ಫಂಡ ತಾಕತ್ತಿಜ್ಜ ನಮ್ಮ ಕರ್ನಾಟಕ ಪೊಲೀಸ್ ಫಂಡ ಇತ್ತ ಗೌರವನೇ ಬೇತುಂಡು ವಾ ಕೆಲಸ ಸಾಧ್ಯ ಇಜ್ಜಿಂದಲ್ಲ ಆಪಣೊಂದು ಇತ್ತೀಚೆಗೆ ಬೆಳಾಲೊಂದು ಪ್ರಕರಣ ಅಂಡ್ ಬಾಲೆನೆ ಕೊನತ್ತು ಕಾಡು ಬುಡ್ನ ಪ್ರಕರಣ ಅದೇ ಏರು ಗೊತ್ತುಜಿ ದಾಯ್ತ ಗೊತ್ತುಜಿ ಪೂರ್ವ ತನಿಖೆ ಅಂತೀರಿ ಆ ಆರೋಪಿಲ ಗೊತ್ತಾಂಡ ಏರು ಪಂಪ ಸಂಗತಿನ ಬತ್ತೀರ ದಯಮೇತಾಂಡು ಸಮಯತಾಂಡು ಏರ್ನೇ ಗೊತ್ತುಜಿ ಆರೋಪಿ ಏರನ್ನ ಗೊತ್ತಿದ ಆ ವಿಷಯನೇ ಗೊತ್ತುಜಿ ಒಂದು ಆರೋಪಿ ಗೊತ್ತುಂಡು ಪನ್ನ ಇಂಚಿನಾಯನೇ ನಂಗೆ ಪಡೊಂದಿಲ್ಲ ಪನ್ನ ಆರೋಪಿ ನಿಕ್ಲೆ ಪತ್ತೆರ ಆಯ್ಜಿ ಬಂದಿತ್ತು ನಾನು ಗೊತ್ತಿದ್ದ ಆರೋಪಿ ನಿಕ್ಲೆ ಎಂಚ ಪತ್ಯಾರು ಉಂದೆನ್ ನಮ್ಮ ಅರ್ಥ ಮಲ್ತು ನೋಡು ಮುಲ್ಪ ಆರೋಪಿನಿ ಬಚಾವ್ ಮಲ್ಪನಂಚಿನ ಸಿದ್ಧತೆ ನಡತುಂಡು ದಾಯಿ ಪಂದಿತ್ತನ ಆಯವರಿ ಭೂಮಾಲಕ್ಕೆ ಮಾತ್ರ ಮುಲ್ಪದ ಒಂಜಿ ರಾಜಕೀಯ ಪುಡಾರಿ ಪಂಪ ಮಾತೆಲ್ಲ ಗೊತ್ತುಂಡು ಮುರುವ ಸೊಸೈಟಿದ ನಿರ್ದೇಶಕರಲ್ಲ ಅದುಲ್ಲೇ ಆನತೆ ತಪ್ಪಾರ ಬೇತೆ ಈ ವಿಷಯ ಪೋಯ್ಬಟ್ಟಿಗೆ ತಪ್ಪಾರ ಸಾವಿರ ಜನ ಇತ್ತೇರು ಆಂಡ ಎಂಕುಲ್ ಪನ್ಪ ಒಂಜಿ ಆ ಬಾಲಿಗೆ ನ್ಯಾಯ ತಿಕ್ಕೊಡು ಅಲ್ಲಿ ಓಡಮುಟ್ಟ ಪೋಡ್ತುಂದಲ್ಲಿ ಪಂದಿತ್ನಾಂಡ ಅಲ್ಲಿ ಬಾಯಿ ಬುಡಿ ರಾವೊಂದಿಜ್ಜಿ ಆ ಬೇನೆನ ಅಪ್ಪೆಡೆ ಪನಿಯ ರಾವೊಂದಿಜ್ಜಿ ನೆರೆಕರೆದಕ್ಕೆ ಎಂಕುಲ್ ಪೋಣ ಮಂತ ಬಾಯಿ ಬುಟ್ಟ ಆಪುಜಿ ಪಂದಿತ್ನಾಂಡ ಇನ್ನೇ ನಮ್ಮ ಅರ್ಥ ಮಲ್ತೊರಡು ಐಕು ದುಂಬೆ ಈ ಘಟನೆ ಆಯ್ಕೆ ದುಂಬು ಆ ಬಟ್ಟ ಆ ಇಲ್ಲಡೆ ಪೋದಿಪುನ ಸಂದರ್ಭಡು ಆ ಬಾಲಿಗೆ ಪ್ರಜ್ಞೆ ಪೋದಿಪುನು ಈ ಘಟನೆ ನಿಕ್ಲೆ ಗೊತ್ತಿಜ್ಜಿಂತ ಹೋಜುನು ಪ್ರಜ್ಞೆ ಪೋದಿಪುನ ಸಂದರ್ಭಡು ಆ ಬಟ್ಟಾಡೆ ಪೋನಾಗ ಈ ಬಾಲಿಗೆ ಪ್ರಜ್ಞೆ ತಪ್ಪ ಆ ಬಾಲ ಅಂಚನೆ ಪುಂಡು ಐರ್ ದುಃಖ ಇಂಕ ದಾಯ್ತಾತಂದೆ ಗೊತ್ತಿಜ್ಜು ಅನ್ಪ ಐರ್ ಬುಕ್ಕ ಪ್ರಜ್ಞೆ ತತ್ತಿ ಬುಕ್ಕ ಎಂಕ್ ದಾಳ ಆತಿಜಿ ಎಂಕ್ ಎಂಚಿನಾತನೆ ಬಂಡದ ಗೊತ್ತಿಜ್ಜಿ ಇಂದು ಅಪ್ಪಗಳ ಅಲ್ಲನ ಆ ವಿಚಾರದಿಂದ ಇದೆ ತೊಂಜಾರು ಪೊಲೀಸ್ ಇಲಾಖೆ ಐಂದಾಯ್ತು ಮಲ್ತಿದ್ದಾರೆ ಐಂದಾಯ್ ತನಿಖೆ ಒಳಪಡಿಸ್ತಾ ಇದ್ದಾರೆ ಆ ಬಾಲೆನೆ ತನ್ನ ಸ್ವಂತ ಬಾಲ್ಯಕ ಟ್ರೀಟ್ ಮಾತ್ರ ಆ ಬಾಲೆ ಪಂದಿರ ಸಾಧ್ಯತೆ ಉಂಡು ಐದು ಬೊಕ್ಕ ಬೇತೆ ಪ್ರಕರಣ ಅಪ್ಪ ನಕ್ಲೆ ಕೊಲೆ ಬೆದರಿಕೆ ಬರ್ಕೊಂಡು ಈ ಪ್ರಕರಣ ಸಂಬಂಧಪಟ್ಟದು ಆ ಕೊಲೆ ಬೆದರಿಕೆ ಬತ್ನಾಲ ಯೋಚನೆ ಪಡು ಏರು ಕೊಲೆ ಬೆದರಿಕೆ ಬಲ್ತೇರೆ ದಾಳಿ ಮಲ್ತೇರೆ ಒಂಜಿ ವೇಳೆ ಒಂಜಿ ಅರ್ಥ ಮಾಡ್ತಾರ ನಮ್ಮ ಒಂಜಿ ಇಲಾಖೆಗೆ ಈತರ ಒಂಜಿ ಜ್ಞಾನ ಇಜ್ಜಂತ ಮಂದ್ ನಾವು ಅರ್ಥ ಮಾಡ್ತಾರ ನಾಪಲು ಸ್ವಾಮಿ ಯಾನ ಕಂಡಿಜಿಂದ ಯಾನ ತಪ್ಪಿಜಿಂದ ವಾ ಇಲಾಖೆನೆ ಬಾರ್ಡು ವಾ ಪೊಲೀಸ್ ಅಂತೆ ಬಾಡು ಯಾನ್ ಪೋಡಿಜಿ ಇಂಬೆದಾಯ್ ದೆಂಗದು ಕುಳ್ಳಿದೆ ಅಪ್ಪ ನಾನ ಕೈ ತಪ್ಪಾತನತ್ತ ತಪ್ಪನೇ ಮಾತ್ರ ಪೋಡಿಯೋಡತ್ತಂದೆ ಎನ್ನಂಚನ್ ಧೈರ್ಯ ಹಿಡಿತ ತಪ್ಪೇ ಮಾಡ್ತೀವಿ ಬಂದಿತ್ತಾನ ಎದುರು ಬರಲೆತ್ತ ದಾಯ್ ಬರ್ಪುಜೇರೆ ಉಂದುಲ ಪ್ರಕರಣದ ಒಂಜಿ ಸಾಧಿ ಸ್ವಾಮಿ ಉಂದೆಲ್ಲ ಇಲಾಖೆ ಅಂಕಲ್ ಪಂಡದ ಕೊರೋಡ ಆಯ್ ತಪ್ಪದ ಕುಂದ ಆಯ್ ತಪ್ಪ ಮಾಡ್ತಾರ ಅರ್ಥ ಅಣತೆ ಉನ್ನೆಲ್ಲ ಒಂಜಿ ಅರ್ಥ ಮಾಡ್ತಾನ ಇಲಾಖೆ ಮೂಲ ಬಿಟ್ಲಾಡು ಉಣ್ಣು ಬಂದಿತ್ನಾಂಡ ನಮ್ಮ ಈತ್ ಜನ ಸೇರಿದ್ರೆ ನ್ಯಾಯ ಕೊಡ ಸಾಧ್ಯತೆ ಬಂದಿತ್ನಾಂಡ ಒರಿ ಒತ್ತಿ ಬತ್ತನಾಂಡ ಈ ಇಲಾಖೆ ಎಂಚಾಕ್ಲೆ ಗೌರವ ಕೊರು ನಿಕ್ಕ ಮಾಡ್ತಾ ಮಾಡ್ತೋಡಿಪ್ಪನ ಎಂಚ ಗೌರವ ಕೊರು ಬೊಕ್ಕ ಪ್ರತಿ ಒಂಜಿ ಅಲ್ಪ ನಮ್ಮ ಬಾಲೆ ತೊಂದ್ರೆ ಅನಗ ಇನಿ ಒಂಜಿ ದಲಿತ ಬಾಲಕಿ ಪನ್ಮ ಉದ್ದೇಶ ಬತ್ತನೆತ್ ಸೇರ್ನಕ್ಕೆ ಮಾತ್ರ ದಲಿತ ಇರ್ಲತ್ ಇನಿ ಆ ಬಾಲೆಗ ಅನ್ಯಾಯ ನಾವು ಎನ್ನ ಮಗಳೆಲ್ಲ ಆರ ಬಲ್ಲಿ ಪನ್ಮ ಸಂದೇಶ ಕೊಡ್ಪ ಮುಖಾಂತರ ಈ ವಿಟ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಓಲ ಆರ ಬಲ್ಲಿ ಪನ್ಮ ಈ ಹೋರಾಟ ಈ ಪ್ರಕರಣ ನಾಂದಿ ಅವಡು ಒಂದ್ ಕಾರಣ ಈ ಹೋರಾಟಕ್ಕೆ ಜತ್ತಿದ್ದಾರೆ ನಿಕ್ಲ ಪ್ರತಿಯೊಲ್ಲ ನಿಕ್ಲ ಬೇತೆ ಬೇತೆ ಕಷ್ಟ ಹೊಂದಿದೆ ಈ ಒಂಜಿ ಮುಲ್ಪ ಸೇರ್ದರೆ ನಿಕ್ಲ ಅಭಿನಂದನೆ ಕೊರೊಂದಿಲ್ಲ ಕೊನೆಯದ ಈ ಪ್ರಕರಣ ಈತ್ ಬೇತೆ ಬೇತೆ ಊಹಾಪೋಹಾಗ ಕಾರಣ ಆತನೆ ಬೇತೆ ಬೇತೆ ಒಂಜಿ ವಿಚಾರಗಳು ಬರೋದುಂಡು ಈ ಸಂದರ್ಭದ ಒಂಜಿ ಇಲಾಖೆ ಒಂಜಿ ಸ್ಪಷ್ಟವಾದ ನಿರ್ಧಾರದ ತೊರಡು ಆ ಬಾಲೆನೆ ವೈದ್ಯಕೀಯ ತಪಾಸಣೆ ಒಳಪಡಿಸೋಡು ಆ ಮುಖಾಂತರ ಏರು ಆರ ತಪ್ಪ ಇಜ್ಜ ಪಂಡ ಗೊತ್ತಿಪ್ಪ ನಾನು ತಪಾಸಣೆ ಮಾಡ್ತಬೇಕ ಇಜ್ಜಿನ ಏರೆ ಪಂಡ ಸಾಧ್ಯ ತುಯಿಪಟ್ಟು ಏರು ಬಂದ್ರೆ ಸಾಧ್ಯ ಅದೇ ಐದಾರ ಆ ಬಾಲೆನ ವೈದ್ಯಕೀಯ ತಪಾಸಣೆ ಪಡು ಬೊಕ್ಕ ಅಕ್ಲೆಗೆ ಬೇತೆ ಬೇತೆ ಕಟ್ಟು ಬೆದರಿಕೆ ಪಾಡೋದಿಪ್ಪ ಅಕ್ಲೆಗೆ
ಉಲ್ಲೇರು ಐದಾರ ಆಕ್ಲೆಗೆ ಸೂಕ್ತ ರಕ್ಷಣೆ ಕೊರಡಪನ್ಮ ಒಂಜಿ ಬೇಡಿಕೆ ನದಿ ಒಂದು ಈ ಸಂದರ್ಭ ಇಂಕ ಪಾತ್ರ ಪ್ರಾಸ್ತಾವಿಕ ಪಾತ್ರ ಅವಕಾಶ ಮಾಡ್ತಾರ ನಿಕ್ಲೆ ಮಾತ್ರ ವಂದಿಸದ ಎನ್ನರಾಡು ಪಾತ್ರ ಅಂತ ಧನ್ಯವಾದ. ಅಂಬೇಡ್ಕರ್ ಒಂಜಿ ಪಾತ್ರ ಪನ್ಪೇರು ಸಂವಿಧಾನ ಏತ ಶ್ರೇಷ್ಠ ಇತ್ತನಲ್ಲ ಐತ ಉದ್ದೇಶ ಏತಿ ಎಡ್ಡೆ ಇತ್ತನಲ್ಲ ಅವಿನ ಆಚರಣೆಗೆ ಕನಪನಕಲು ಸರಿ ಇಜ್ಜಿನಂಡ ಸಂವಿಧಾನದ ಆಶಯ ಈಡೇರುಜಿ ಐಕ್ ಜೀವಂತ ಉದಾಹರಣೆ ವಿಟ್ಲ ಪೊಲೀಸ್ ಠಾಣದ ಅಧಿಕಾರಿಗಳು ಬೊಕ್ಕ ಮುಲ್ತ DSP ಈ ಒಂಜಿ ಪ್ರಕರಣ ಒಂಜಿ ವೇಳೆ 14 ವರ್ಷದ ದಲಿತ ಪೊನ್ನಗೆ ಲೈಂಗಿಕ ದೌರ್ಜನ್ಯ ಪನ್ಪಿನ ಒಂಜಿ ವಿಷಯ ಪನ್ನಾಗ ಒಂಜಿ ಮುಸ್ಲಿಂ ಆತುಂಡ ಬಿಜೆಪಿ ಸಂಘ ಪರಿವಾರದಲ್ಲೂ RSS ಬಜರಂಗಳು ಎತ್ತು ಗಲಾಟೆ ರಂಪಾಟ ಮಂತದ್ವಾರ ಅಕ್ಕನ ಲೆಕ್ಕುಡು ಹಿಂದುಲು ನಮ್ಮ ಒಂಜಿ ತಿಂಗಳು ದುಂಬು ಪೇಜಾವರ ಸ್ವಾಮೀಜಿ ಒಂಜಿ ಪಾತೆರ ಪನ್ಪೇರು ಬ್ರಾಹ್ಮಣ ಪೊನ್ನು ಜೋಕ್ಲೇನು ಬೇತೆ ಅಕ್ಕಲು ಮದ್ಮೆ ಅಪ್ಪಿನೇನು ಉಂತಾವಡು ಅಪಗಾಂಡ ಈ ದೇಶದ 25% ಪುಣ SC ST ಹಿಂದುಲತ್ತ ಅಪಗ ಇರಗೆ ಬ್ರಾಹ್ಮಣ ಬೋಡು ಒಂಜಿ ದಲಿತ ಬಾಲಕಿಗೆ ಅನ್ಯಾಯ ಅನಗ ನಿಖಲ್ನ ಹಿಂದುತ್ವ ಓಲುಂಡು ಪಲ್ಲೆ ನಿಖಲ ಹಿಂದುತ್ವ ಓಲುಂಡು ಇಂದು ನಾವೆಲ್ಲ ಒಂದೊಂದು ಪಂಪಿನಿ ಇನ್ನು ಬಿಜೆಪಿದವರಿ ಪ್ರಮುಖ ಲೀಡರ್ ಈ ರೀತಿ ಲೈಂಗಿಕ ದೌರ್ಜನ್ಯ ಮನ್ಪುನಗ ನಿಖಲು ಒರಿಯಾಡಲು ಪ್ರತಿಕ್ರಿಯೆ ಕೊಡ್ತಾರ ಮಾನ ಮರ್ಯಾದಿತ್ತನ ಬಿಜೆಪಿ ಪಕ್ಷಗೂ ಒಂಜಿ ವೇಳೆ ಮಹೇಶ್ ಭಟ್ ತಪ್ಪು ಮಂತದ ನನ್ನ ಎಂಕುಲಾಯನ ಪಕ್ಷದ ಪಿದಯ ಮನ್ಪು ಅಂದ್ ಪಂತುವಾಯರ ಪರೋಚಾ ನಿಖಲು ಒಂಜಾಲ ಪ್ರತಿಕ್ರಿಯೆ ಕೊರಿಯಾರ ನಿಖಲು ಪೊಲೀಸ್ ಇಲಾಖೆದ ಅಧಿಕಾರಿಗಳು ಇಲಾಖೆಗೆ ಸೇರ್ನಾಗ ಒಂಜಿ ಪ್ರತಿಜ್ಞೆ ಮಂತಪ್ಪ ಎಂಕುಲು ಒವ್ವೇ ರೀತಿಯ ಪಕ್ಷಪಾತಿ ಮನ್ಪುಜ ಇನ್ನು DSP ಪೋಕ್ಸ್ ಅವಡ ದಲಿತ ದೌರ್ಜನ್ಯದ ಕೇಸು ಪಾರದಿಂದ ಆಯ್ಕೆತ್ತುಂಡೆ ಅರಿಗೆ ಬೇತ ಉಪಯಿಚ್ ನಮ್ಮ ದೇಶದ ಸಂವಿಧಾನ ಈ ನೆಲತ ಮಣ್ಣು ಕಾನೂನು ದಾದಾ ಪನ್ಪುಣಿಕೆಂಡ ಒಂಜಿ ವೇಳೆ ಈ ಘಟನೆ ಸತ್ಯ ಬಂದ ಮೇಲ್ನೋಟಕ್ಕೆ ತೋಜು ಸತ್ಯನೇ ದೌರ್ಜನ್ಯ ಆತನ ಲೈಂಗಿಕ ದೌರ್ಜನ್ಯ ಮಲ್ಲ ರೀತಿ ಆತನ ಪೊಲೀಸ್ ಆಫೀಸರ್ FIR ಫಾಡುಜಿಂದಂಡ ಅವೇ FIR ಪೊಲೀಸ್ ಅಧಿಕಾರ ಮಿತ್ತು ಪೂರ್ಣ ಪಂಡದೆ ಈ ನೆಲತ್ತ ಕಾನೂನು ಪನ್ಪುಂಡು ಆ ಕಾರಣಕ್ಕೂ ಪಾರ್ತಾರೆ ಪೊಲೀಸ್ DSP ಸಾಹೇಬರೇ ಇಜನ ಇರ್ ಪಾರ್ದವಾಯ್ ಪ್ರಾಮಾಣಿಕ ಕಾಳ ಜಿತ್ತದುಂಡ ಮೆಡಿಕಲ್ ಟೆಸ್ಟ್ ಮನ್ಪೋಚಾಂಡ ದಾದಾಂಡಲ ಪ್ರಯತ್ನ ಮಂತಾರ ಒಂಜಿ ಮೊಬೈಲ್ 4 ಫೋಟೋ ತಜಿಪಾದೆ ಬಾರಿ ಎನ್ಕ್ವೈರಿ ಮಂತ ಲೆಕ್ಕ ಮಂತಾರತ ನಿಜವಲ್ಲ ಮಂತಾರ ಯಾನೊಂಜಿ ಎಚ್ಚರಿಕೆ ಕೊರೊಂದಿಲ್ಲ ಒಂಜಿ ವೇಳೆ ಕೆಲವೇ ದಿನ ಬಂಧನ ಮಂತಿಜಾರ್ನಾಟ ಈ ಜಿಲ್ಲೆದ ದಲಿತ ರೈತ ಕಾರ್ಮಿಕ ವಿದ್ಯಾರ್ಥಿ ಯುವಜನ ಸಂಘಟದ ಪ್ರಮುಖ ನಾಯಕರು ಸೇರ್ದೆ DSP ಕಚೇರಿದೆ ದೊಡ್ಡ ಲಕ್ಕುಜ ಬಂದ್ಬಿಡ ಹೋರಾಟ ಎಂಗಳು ಮಲ್ಪ ಆ ರೀತಿಯ ಎಚ್ಚರಿಕೆ ಕೊರೊಂದಿಲ್ಲ DSPಗೆ ಪುಡ್ಸೋತಿಜ್ಜಿ SIಗೆ ಪುಡ್ಸೋತಿಜ್ಜಿ ಸರ್ಕಲ್ ಇನ್ಸ್ಪೆಕ್ಟರ್ ಪುಡ್ಸೋತಿಜ್ಜಿ ನಿಕ್ಲೆ ವೈಕ್ ಪುಡ್ಸೋತ ಪುಣಿಬೇಕ ನೀಲ ಕಾನೂನು ದಾದ ಬಂದ್ಬಿಡು ಪೊಲೀಸ್ ಕಾನೂನು ಒಂಜಿ ದಲಿತ ಪೊನ್ನಾಗ ಈ ರೀತಿಯ ದೌರ್ಜನ್ಯ ಅನಗ ಯಾನ್ ಇಲ್ಲಡೆ ಪೋಯ ಕಣ್ಣಗ ನಾಟು ಲೆಕ್ಕ ತೋಜುನು ಆ ಪೊನ್ನನ ಪರಿಸ್ಥಿತಿ ಅಪ್ಪೆಮ್ಮನ ಪರಿಸ್ಥಿತಿ ಪಲಯನ ಪರಿಸ್ಥಿತಿ ವಾ ಇಲ್ಲಡೆ ಪೋಂಡಲ ತಡೆ ಇರ್ತೀರಂದ ಅಂಚಿನ ರೀತಿಯ ಬೇಜಾರ ನಿಕ್ಲೆ ಕಣ್ಣು ತೋಜ ಈ ರೀತಿಯ ಒಂಜಿ ದೌರ್ಜನ್ಯ ಅನಗ ಕಾನೂನು ಬದ್ಧವಾದ ಯಾನ ಆ ದಲಿತ ಪೊನ್ನನ ಪರವಾದ ಆ ದಲಿತ ಕುಟುಂಬದ ಪರವಾದ ನ್ಯಾಯ ಕೊರಡು ఆయన ఏరెస్ట్ పనిపోడు అయితే ఏతే ఇంప్లాన్స్ పనిపాడు ఎంగులు బుడు పూజ పనిపడు ಒಂಜಿ ಸಾಮಾನ್ಯ ಪ್ರಜ್ಞೆ DSPಗೆ ಬರ್ಚಾ ಇದು ನಡೆಯ ಕಡ್ಲಾಯ್ತ ಅಂದ್ರೆ ಈತ ದಿನಟ್ಟು ಖಂಡಿತ ಬದಲಪ್ಪನೊಂದಿಲ್ಲ ಯಾನು ಸ್ವತಃ ಇಲ್ಲಡೆ ಪೋತ ಇಂಕುಲು ಪಣಿಯರ ಒಂದಿನ ದೌರ್ಜನ್ಯ ಆತಂಡು ಪಣಿಯರ ಒಂದಿನ ದೌರ್ಜನ್ಯ అయిన ಈ ಒಂಜಿ ಘಟನೆ ಇನ್ನು ಎಂಕಲ್ಲ ಅಂತರಾತ್ಮ ಪ್ರಶ್ನೆ ಬಂತಂದುಂಡು ಇಂದು ಒಂದು ಬಂದ್ಬಿಡ ನಿಕಲ ಬೂಟಾಟಿಗೆ ಓಡೆಪೋಂಡು ಬಂದ ಪ್ರಶ್ನೆ ಅಂತಂದುಂಡು ಓಡೆಪೋಂಡು ನಿಕಲ ಬೂಟಾಟಿಗೆ ಕೆಲ ವರ್ಗದಕ್ಳು ಮುಸ್ಲಿಂ ಎರಡ ಗಲಾಟೆ ಮನ್ಪೊಡು ಸಂಘರ್ಷ ಅನ್ಪೊಡು ಮೇಲ್ವರ್ಗದಕ್ಳು ಇಫ್ತಾರ್ ಕೂಟಲ ಮನ್ಪೊಳಿ ಮೇಲ್ವರ್ಗದಕ್ಳು ಕಾಂಟ್ರಾಕ್ಟ್ಲ ಕೊರಳಿ ಪುರಳ ಮನ್ಪೊಳಿ ಒಟ್ಟಿಗೆ ಉಳ್ದು ಕೆಲ ವರ್ಗದಕ್ಳು ಮಾತ್ರ ಒಂದು ಮನ್ಪೊಡು ಈ ರೀತಿದ ನಿಕಲ್ನ ಬೂಟಾಟಿಕೆದ ಹಿಂದುತ್ವ ಅವು ಒಪ್ಪುನಂಚಿನ ಅತ್ತೆ ಆ ಕಾರಣ ನಿಕಲ ಕಮ್ಯುನಲ್ ಮೈಂಡ್ ಪುಟ್ಟದೆ ಒಂಜಿ ಸಮಾಜೋಡು ಅನ್ಯಾಯ ಮನ್ಪುನಂಚಿನ ರೀತಿದ ನಿಕಲ್ನ ಒಂಜಿ ವರ್ತನೆ ಉಂಡು ಎಂಕುಲು ಖಂಡಿತವಾದ್ಲ ಪನ್ನೊಂದುಲ್ಲ ಈ ಒಂಜಿ ಘಟನೆ ಸೀರಿಯಸ್ ಆದ ದೊತ್ತೊಂಜಿ ಪಂದಾಂಡ ಎಂಕುಲು ಕುಲ್ದಿನ ಅಲ್ಪ ಲಕ್ಕುಜಿ ಪನ್ಪಿನ ರೀತಿಯ ಹೋರಾಟ ಅನ್ಪ
ಅಡೆ DSP ಬರಡು ಸ್ಪಾಟ್ಗೆ ಬಂದ್ಬಂದೈತೆ ಪನ್ಪ ಆ ರೀತಿ ಬೊಕ್ಕ ನಿಖಲ್ನ ಮಾನ ಮರ್ಯಾದೆ ಪೋಪಿನ ಬರ್ಚಿ ಖಂಡಿತ ಅವ್ಲ ಇನಿಯೇ ತಪ್ಪು ಮಂತಾರೆ SI ಸಾಹೇಬ್ರೆ. ನೀವು ಮಹಿಳಾ ಅಧಿಕಾರಿಯಾಗಿ ಸಂವಿಧಾನವನ್ನು ಓದಬೇಕು. ನೀವು ಮಹಿಳಾ ಅಧಿಕಾರಿಯಾಗಿ SC/ST ದೌರ್ಜನ್ಯದ ಕಾಯ್ದೆ ಓದಬೇಕು. ನೀವು ಎಷ್ಟರ ಮಟ್ಟಿಗೆ ಪ್ರತಿ ತಿಂಗಳು SC/ST ಕರೆದು ಸಭೆ ನಡೆಸಿದಿರಿ ಅದೆಲ್ಲವನ್ನು ಅಧ್ಯಯನ ಮಾಡಬೇಕು. ಆ ನೆಲೆಗಟ್ಟಿನಲ್ಲಿ ನೀವು ತನ್ನ ಕರ್ತವ್ಯವನ್ನು ನಿಭಾಯಿಸಲಿಲ್ಲ, ಆ ರೀತಿ ಕೆಲಸ ಮಾಡಲಿಲ್ಲ ಅನ್ನೋದು ನಮ್ಮ ಒಕ್ಕರಳ ಅಭಿಪ್ರಾಯ. ಆ ನೆಲೆಗಟ್ಟಿನಲ್ಲಿ ನಾನು ಇಷ್ಟೇ ಮಾತಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ಲೈಂಗಿಕ ದೌರ್ಜನ್ಯ ಕೇವಲ ಲೈಂಗಿಕ ದೌರ್ಜನ್ಯ ಮಾತ್ರ ಅಲ್ಲ, ಇದರಲ್ಲಿ ಅತ್ಯಾಚಾರ ಆಗಿರಬಹುದೆಂಬ ಶಂಕೆ ಕೂಡ ಇವತ್ತು ದಲಿತ ಹಕ್ಕುಗಳ ಸಮಿತಿ ಸಹಿತ ಹಲವು ಈ ಜಿಲ್ಲೆಯಲ್ಲಿರ್ತಕ್ಕಂಥ ವಿವಿಧ ದಲಿತ ಸಂಘಟನೆಗಳು SP ಕಚೇರಿಗೆ ಮನವಿಯನ್ನ ಕೊಟ್ಟಿದ್ದೇವೆ, ಪತ್ರಿಕಾಗೋಷ್ಠಿಗಳನ್ನ ನಡೆಸಿದ್ದೇವೆ. ಆಯಾಯ ಸಂಘಟನೆಗಳು ಅವರ ಸಂಘಟನೆಯ ನೇತೃತ್ವದಲ್ಲಿ ಈ ಒಂದು ಪ್ರಕರಣ ಸಮಗ್ರವಾದ ತನಿಖೆಯನ್ನು ನಡೆಸಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಬಂದಿದ್ದೇವೆ. ಆದ್ರೆ ಈ ಪೊಲೀಸ್ ಅಧಿಕಾರಿಗಳು ಆ ಒಂದು ರೀತಿಯಲ್ಲಿ ತನಿಖೆಯನ್ನ ನಡೆಸ್ತಾ ಇಲ್ಲ. ಇದನ್ನ ದಿಕ್ಕು ತಪ್ಪಿಸುವ ರೀತಿಯಲ್ಲಿ ಇವತ್ತು ಪರೋಕ್ಷವಾಗಿ ಭೂಮಾಲಕನಿಗೆ ಸಹಾಯ ಮಾಡುವ ರೀತಿಯಲ್ಲಿ ಈ ಕೇಸ್ ಇವತ್ತು ನಡೀತಾ ಇದೆ ಅನ್ನೋದನ್ನ ನಾವು ಕಾಣ್ತಾ ಇದ್ದೇವೆ. ಈ ಪ್ರಕರಣ ಹಳ್ಳ ಹಿಡಿಯಬಾರದು, ಯಾವುದೇ ಕಾರಣಕ್ಕೂ ಸುಲಭವಾಗಿ ಭೂಮಾಲಕ ತಪ್ಪಿಸ್ಕೊಳ್ಬಾರ್ದು ಅಂತ ದಲಿತ ವರ್ಗದ ವಿವಿಧ ಸಂಘಟನೆಗಳು ಇವತ್ತು ನಾವು ಒಂದೇ ಮನಸ್ಸಾಗಿ ವಿಟ್ಲದ ಪೇಟೆಯಿಂದ ನಾಡ ಕಚೇರಿವರೆಗೆ ಕೂಡ ಈ ಧರಣಿಯನ್ನ ಹಮ್ಮಿಕೊಂಡಿದ್ದೇವೆ. ಈ ಧರಣಿಯಲ್ಲಿ ನಾವು ಪ್ರಮುಖ ಬೇಡಿಕೆ ಇಷ್ಟೇ, ಈ ಒಂದು ಪ್ರಕರಣವಾದ ಸಮಗ್ರವಾದ ತನಿಖೆಯನ್ನ ಮಾಡಬೇಕು. ಕೇವಲ ಇದು ಲೈಂಗಿಕ ಕಿರುಕುಳ ಮಾತ್ರ ಅಲ್ಲ, ಇದರ ಹಿಂದೆ ಅತ್ಯಾಚಾರ ಆಗಿರಬಹುದೆಂಬ ಶಂಕೆ ಕೂಡ ಇದೆ. ಆದ್ರೆ ಇವತ್ತು ಪೊಲೀಸರು ಅಥವಾ ಸರ್ಕಾರಗಳು ಏನ್ ಹೇಳ್ತಾ ಇದೆ ಅಂತಂದ್ರೆ ಕೇವಲ ಅವರು ಕೊಟ್ಟ ಕಂಪ್ಲೇಂಟ್ ಅಲ್ಲಿ ಗುಡ್ಡಕ್ಕೆ ಬರ್ತೀಯಾ ಅಂತ ಅಷ್ಟೇ ಇರೋದು, ಆ ನಂತರ ಬೇರೆ ಏನು ಉಲ್ಲೇಖ ಇಲ್ಲ, ಅದಕ್ಕೋಸ್ಕರ ಇದನ್ನ ಇಷ್ಟಕ್ಕೆ ನಾವು ಕೇಸ್ ಹಾಕಿರೋದು ಅಂತ ಹೇಳ್ತಾರೆ. ಆದ್ರೆ ಒಬ್ಬ ಪ್ರಭಾವಿ ಪಕ್ಷದ ಭೂಮಾಲಕನನ್ನ ಎದುರು ಹಾಕುವಂತ ಒಂದು ಎದೆಗಾರಿಕೆ ಈ ಕೂಲಿ ಕಾರ್ಮಿಕ ದಲಿತ ವರ್ಗದವರಿಗೆ ಇದೆ ಅನ್ನೋದನ್ನ ಸರ್ಕಾರಕ್ಕೆ ಮನಗಣ್ಲಿಕ್ಕೆ ಆಗೋದಿಲ್ವಾ? ಸರ್ಕಾರಕ್ಕೆ ಪೊಲೀಸ್ ಇಲಾಖೆ ಕನಿಷ್ಠವೂ ಪ್ರಜ್ಞೆ ಇಲ್ವಾ? ಇವತ್ತು ಇಷ್ಟು ದೊಡ್ಡ ಭೂಮಾಲಕನನ್ನ ಸಾಮಾನ್ಯ ಕೂಲಿ ಕಾರ್ಮಿಕ ದಲಿತ ವರ್ಗದವರು ಎದುರು ಹಾಕ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ಆ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನ ತನಿಖೆ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ? ಈಗ ದಲಿತ ವಿವಿಧ ಸಂಘಟನೆಯ ಮುಖಂಡರುಗಳು ನಾವೆಲ್ಲರೂ ಕೂಡ ನಿಯೋಗ ಅವರ ಮನೆಗೆ ಹೋದಾಗ ಆ ಹೆಣ್ಣು ಮಗಳ ಜೊತೆ ಧೈರ್ಯ ತುಂಬಿದಾಗ, ಆ ಕುಟುಂಬದ ಜೊತೆ ನಾವಿದ್ದೀವಿ ಅಂತ ಧೈರ್ಯ ತುಂಬಿದಾಗ ಆ ಹೆಣ್ಣು ಮಗಳಿಗೆ ಈಗ ಧೈರ್ಯ ಬಂದಿದೆ, ಹೆತ್ತವರಿಗೆ ಧೈರ್ಯ ಬಂದಿದೆ. ಈಗ ಒಂದೊಂದೇ ಅಂಶಗಳು ಹೊರಗಡೆ ಬರ್ತಾ ಇದೆ, ಒಂದೊಂದೇ ಅಂಶ ಇವತ್ತು ಬೆಳಕಿಗೆ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪ್ರಕರಣವನ್ನ ಇವತ್ತು ತನಿಖೆ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ? ನಾವು ಸಂಘಟನೆಗಳು ಹೋದ ಸಂದರ್ಭದಲ್ಲಿ ನಮ್ಮ ಮಹಿಳೆಯರು ನಮ್ಮ ಸಂಘಟನೆಯಲ್ಲಿ ಇರ್ತಕ್ಕಂಥ ಮಹಿಳೆಯರವರ ಜೊತೆ ಮಾತಾಡುವಾಗ ಅವರು ಮೈ ಕೈ ಹಾಕಿರೋದು ಪ್ರಕರಣ ಬೆಳಕಿಗೆ ಬಂದಿದೆ. ಆ ಹೆಣ್ಣು ಮಗಳನ್ನ ಮೈ ಮುಟ್ಟಿದ್ದಾನೆ, ಅವಳು ಹೆಣ್ಣು ಮಗಳು ಅವನಿಂದ ತಪ್ಪಿಸಿ ಅಲ್ಲೇ ಮೇಲ್ಛಾವಣಿಯಲ್ಲಿ ಕೂತದನ್ನ ಅಡಗಿ ಕೂತಿದ್ದನ್ನ ಅವಳು ಹೇಳ್ತಾ ಇದ್ದಾಳೆ. ಅಥವಾ ಇಲ್ಲೇನಾಗಿದೆ ಕೇವಲ ಗುಡ್ಡಕ್ಕೆ ಕರೆದಿರೋದು ಮಾತ್ರ ಅಲ್ಲ, ಮತ್ತೊಂದು ಅವಳ ಹೆತ್ತ ತಾಯಿ ಹೇಳ್ತಾರೆ ಏನಂತಂದ್ರೆ ಯಾವಾಗ್ಲೂ ದಾರಿಯಲ್ಲಿ ಹೋಗ್ತಾ ಇದ್ದವರು ಅವತ್ತು ಮನೆಯೊಳಗೆ ಬಂದಿದ್ದಾರೆ. ಅಂದ್ರೆ ದಲಿತರ ಮನೆಯೊಳಗೆ ಕಾಲಿಡದಂತ ಭೂಮಾಲಕ ಈ ಬ್ರಾಹ್ಮಣ ಅಂದ್ರೆ ಈ ಭೂಮಾಲಕ ಈ ವರ್ಗದ ಈ ಬಂಡವಾಳ ಈ ವ್ಯವಸ್ಥೆ ಏನಿದೆ ಇವರು ಮನೆ ತನಕ ಒಳಗೆ ಬರದೇ ಇದ್ದವರು ಅವತ್ತ್ಯಾಕೆ ಮನೆಯೊಳಗೆ ಬಂದಿದ್ದಾರೆ? ಆ ರೀತಿಯ ಒಂದು ಮಹಿಳೆಯನ್ನ ಭೋಗದ ವಸ್ತುವ ರೀತಿಯಲ್ಲಿ ಅಪ್ರಾಪ್ತ ವಯಸ್ಸಿಯ ಹೆಣ್ಣು ಮಗಳು ಕೂಡ ಅದನ್ನ ಸರಿಯಾಗಿ ಒಂದು ಮಗಳ ರೀತಿಯಲ್ಲಿ ನೋಡದೆ ಇವತ್ತು ಭೋಗದ ವಸ್ತು ಅಂತ ರೀತಿಯಲ್ಲಿ ಲೈಂಗಿಕ ಕಿರುಕುಳ ಕೊಡುವಂತ ನಿಟ್ಟಿನಲ್ಲಿ ಅವರು ಮನೆಯೊಳಗೆ ಬಂದಿದ್ದಾರೆ. ಅವತ್ತು ಡಾಕ್ಟರ್ BR ಅಂಬೇಡ್ಕರ್ ಯಾಕೆ ಮನುಸ್ಮೃತಿಯನ್ನು ಸುಟ್ಟಾಕಿದ್ ಯಾಕೆ? ಕೇವಲ ಅದು ಜಾತಿ ವಿರೋಧಿ ಅನ್ನೋದು ಮಾತ್ರ ಅಲ್ಲ, ಸ್ತ್ರೀ ವಿರೋಧಿ ಅನ್ನೋದನ್ನ ಕಂಡು ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮನುಸ್ಮೃತಿಯನ್ನ ಸುಟ್ಟಾಗಿತ್ತು. ಇವತ್ತು ಇವರ ಮನಸ್ಥಿತಿ ಕೂಡ ಅದೇ. ಇವರ ಮನಸ್ಥಿತಿಯಲ್ಲಿ ಕೂಡ ಸ್ತ್ರೀ ವಿರೋಧಿ, ಇವರ ದಲಿತ ವಿರೋಧಿ, ಇವರ ಕೂಲಿ ಕಾರ್ಮಿಕರ ವಿರೋಧಿ. ಏನ್ ಇವತ್ತು ಕೂಲಿ ಕಾರ್ಮಿಕರನ್ನ ದುರ್ಬಳಕೆ ಮಾಡ್ತಾ ಇದ್ದಾರೆ ಭೂಮಾಲಕರ ಅವರ ತೋಟದಲ್ಲಿ ಕೆಲಸ ಮಾಡುವವರನ್ನ ಇದೇ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಎಂಬ ಆರೋಪ ಇದೆ. ಅಂದ್ರೆ ಈ ರೀತಿ ಕಾರ್ಮಿಕರ ಸಣ್ಣ ಕೂಲಿಗೆ ಕೆಲಸ ಮಾಡುವಂತ ಬರುವಂತ ಕೂಲಿ ಕಾರ್ಮಿಕರನ್ನ ಈ ರೀತಿಯಲ್ಲಿ ನೋಡಿ ಅವರ ಸಮಸ್ಯೆಗಳನ್ನ ಅವರ ಏನು ಆರ್ಥಿಕವಾದ ಹಿಂದುಳಿದದನ್ನ ದುರ್ಬಳಕೆ ಮಾಡಿ ಅವರನ್ನ ಲೈಂಗಿಕವಾಗಿ ಶೋಷಣೆ ಮಾಡ್ತಾ ಇದ್ದಾರೆ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಒಂದು ವರದಿಯನ್ನೇ ಹೇಳುತ್ತೆ, ಕೇಂದ್ರದ ಅಪರಾಧ ಪತ್ತೆ ಅನ್ನೋ ಬ್ಯೂರೋ ಒಂದು ವರದಿಯನ್ನು ಹೇಳುತ್ತೆ. ಏನು ಆ ಬ್ಯೂರೋದ ವರದಿಯ ಪ್ರಕಾರ
ಪ್ರತಿ 10 ನಿಮಿಷಕ್ಕೆ ಒಂದು ದಲಿತ ಹೆಣ್ಣು ಮಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಪ್ರತಿದಿನ 10 ದಲಿತ ಹೆಣ್ಣು ಮಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಅಂದರೆ 4ಕ್ಕೆ ಆದ ಸಂಪೂರ್ಣ ದಾಖಲೆಯಲ್ಲಿ ಒಂದು ಒಟ್ಟು 2009ರಿಂದ 2020ರವರೆಗೆ 4 ಲಕ್ಷ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆದ್ರೆ ಅದರಲ್ಲಿ 4ಕ್ಕೆ 1 ದಲಿತ ಹೆಣ್ಮಗಳ ಮೇಲೆ. ಇದನ್ನು ನಾನು ಹೇಳೋದಲ್ಲ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಹೇಳ್ತಾ ಇದೆ. ಅಂದ್ರೆ ದಲಿತ ಹೆಣ್ಮಗಳನ್ನ ಇವತ್ತು ಲೈಂಗಿಕವಾಗಿ ಶೋಷಣೆಗೊಳಪಡಿಸ್ತಾ ಇದ್ದಾರೆ, ಅವರನ್ನ ಅತ್ಯಾಚಾರಕ್ಕೆ ಒಳಗಾಳಿಸ್ತಾ ಇದ್ದಾರೆ. ಅಂದ್ರೆ ಆ ಎಲ್ಲಾ ಪ್ರಕರಣದಲ್ಲೂ ಕೂಡ ಬಹುತೇಕ ಹೆಚ್ಚಿನವು ಬೆಳಕಿಗೆ ಬರೋದಿಲ್ಲ, ಎಷ್ಟೋ ಕೇಸ್ ದಾಖಲಾಗಿಲ್ಲ, ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಸಮಗ್ರವಾದ ತನಿಖೆ ನಡೆಯದೆ ಮುಚ್ಚಿ ಹಾಕಿರೋದನ್ನ ಎಷ್ಟೋ ಪ್ರಕರಣ ಇದೆ. ಆದ್ರೆ ಈ ಬಗ್ಗೆ ಯಾರು ಕೂಡ ತಕಾರ ಎತ್ತುತ್ತಾ ಇಲ್ಲ. ದಲಿತ ಸಂಘಟನೆ, ಎಡಪಂಥೀಯ ಸಂಘಟನೆ, ಸಮಾನ ಮನಸ್ಕ ಸಂಘಟನೆಗಳು ಮಾತ್ರ ಇವತ್ತು ದಲಿತ ವರ್ಗದ ಪರವಾಗಿ ಗಟ್ಟಿಯಾಗಿ ಧ್ವನಿಯನ್ನ ಮೊಳಗಿಸ್ತಾ ಇದ್ದಾರೆ. ಈ ವಿಟ್ಲ ಪೊಲೀಸ್ ಠಾಣೆ ಇದೆಯಲ್ಲ, ಇದು ವಿಟ್ಲ ಪೊಲೀಸ್ ಠಾಣೆ ಅಲ್ಲ, ಇದು ಡೀಲ್ ಕೇಂದ್ರ. ಯಾಕೆಂದ್ರೆ ಇಲ್ಲಿ ಯಾವುದೇ ರೀತಿಯ ಪ್ರಕರಣ ದಾಖಲಾಗೋದಿಲ್ಲ. ಬಂದ್ರೆ ಅದನ್ನು ಎಲ್ಲವನ್ನ ಮುಚ್ಚಿ ಹಾಕೋ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಪೊಲೀಸರು ನಿಜವಾಗಿ ಮನಸ್ಸು ಮಾಡಿದ್ರೆ ಒಬ್ಬ ಭೂಮಾಲಕನನ್ನ ಪತ್ತೆ ಹಚ್ಚಲಿಕ್ಕೆ ಎಷ್ಟು ದಿನ ಬೇಕು? ಮೊನ್ನೆ ಬ್ಯಾಂಕ್ ದರೋಡೆ ಆದಾಗ 2 ದಿನದಲ್ಲಿ ಹಿಡಿದಂತ ಪೊಲೀಸ್ ಇಲಾಖೆಯವರು ಒಬ್ಬ ಭೂಮಾಲಕನನ್ನ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ಅದನ್ನ ನಾವು ನಂಬೇಕಾ? ಪೊಲೀಸ್ ನಿಜವಾಗಿ ಮನಸ್ಸು ಮಾಡಿದ್ರೆ ಸಾಧ್ಯ ಇದೆ. ಅದೇ ಬೇರೆ ಯಾರಾದ್ರೂ ಆಗ್ತಿದ್ರೆ ಇವತ್ತು ಪತ್ತೆ ಹಚ್ತಾ ಇದ್ದರು. ಯಾಕೆಂದ್ರೆ ನಾವು ದಲಿತರು, ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದವರನ್ನ ಪತ್ತೆ ಹಚ್ಚೋದಿಲ್ಲ, ಅವರನ್ನ ಬದಲಾಗಿ ರಕ್ಷಣೆ ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ. ಇದೇ ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಅವತ್ತು ಒಬ್ಬ ಮುಸ್ಲಿಂ ಯುವಕ ಬಾತೀಶ್ ಅನ್ನುವ ಏನು ಕೊರಗಜ್ಜನ ವೇಷ ಧರಿಸಿ ಅಪಹರಣ ಮಾಡಿದ ಅಥವಾ ಅವಹೇಳನ ಮಾಡಿದ ಅನ್ನೋ ರೀತಿಯಲ್ಲಿ ಮದುವೆ ಸಂದರ್ಭದಲ್ಲಿ ಅವನ ಮೇಲೆ FIR ದಾಖಲಿಸಿ ಜೈಲಿಗೆ ಹಾಕಿದ್ರು. ಆವಾಗ ಏನು ಅವರ ಮದುವೆ ಒಂದು ಕಾರ್ಯಕ್ರಮಕ್ಕೆ ಕೊರಗರ ರೀತಿಯಲ್ಲಿ ವೇಷ ಹಾಕಿದ್ದಾರೆ ಅನ್ನೋ ಕಾರಣಕ್ಕೆ ಅದನ್ನು ಕೊರಗಜ್ಜನ ಇದಕ್ಕೆ ಕಟ್ಟಿಕೊಟ್ರು. ಆದ್ರೆ ಆ ರೀತಿಯ ಪ್ರಕರಣನೇ ಅಲ್ಲ. ಪೊಲೀಸರು ಎಂತ ಮಾಡಿದ್ರು? ಪೊಲೀಸರು ಕೂಡಲೇ ಅವನ ಮೇಲೆ ಪ್ರಕರಣ ದಾಖಲಾಗಿತ್ತು. ಹಿಂದೂ ಯುವ ಸೇನೆ ಸಂಘಟನೆಗಳು, ಹಿಂದೂ ರಕ್ಷಕರು ಎನ್ನುವ ಹೇಳುವವರು ಅವತ್ತು ಹೋರಾಟಗಳನ್ನ ಮಾಡಿದ್ರು. ಕೊರಗಜ್ಜನಿಗೆ ಅವಮಾನ ಆಗಿದೆ ನೋಡಿ ಸ್ವಾಮಿ, ಇವತ್ತು ಕೊರಗರ ಮೇಲೆ, ದಲಿತರ ಮೇಲೆ, ಆ ಕೊರಗಜ್ಜ ಸಮುದಾಯದ ಮೂಲ ನಿವಾಸಿಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ದಬ್ಬಾಳಿಕೆ ಆಗ್ತಾ ಇದೆ. ನೀವೀಗ ಎಲ್ಲಿದ್ದೀರಿ, ಎಲ್ಲಿ ಅಡಗಿ ಕೂತಿದ್ದೀರಿ ಅಂತ ನಮ್ಗೆ ಇಲ್ಲಿ ಉತ್ತರಿಸಬೇಕು. ಪೊಲೀಸರಿಗೆ ಭೂಮಾಲಕನನ್ನು ಹಿಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅಂದ್ರೆ, ಅವನನ್ನ ಪತ್ತೆ ಹಚ್ಚಿ ಬಂಧನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ನೀವು ಪೊಲೀಸ್ ಆಗ್ಲಿಕ್ಕೆ ಲಾಯಕ್ಕಲ್ಲ. ನೀವು ಹೋಗಿ ಅವನ ತೋಟದಲ್ಲಿ ಕೆಲಸ ಮಾಡಿ, ನೀವು ಅವನ ತೋಟದಲ್ಲಿ ಗುಮಾಸ್ತನಾಗಿ ಕೆಲಸ ಮಾಡಿ ಅಂತ ಹೇಳಿಕೆ ಬಯಸ್ತೀನಿ. ನೀವು ಪೊಲೀಸ್ ಅನ್ನೋದಕ್ಕೆ ಲಾಯಕ್ಕಲ್ಲ. ಪೊಲೀಸರು ನಿಜವಾಗಿ ನಿಮ್ಗೆ ಕಾಳಜಿ ಇದ್ರೆ ದಲಿತ ವರ್ಗದ ಈ ಅಪ್ರಾಪ್ತ ವಯಸ್ಸಿನ ಬಾಲಕಿ ಮೇಲೆ ಆದಂತ ಲೈಂಗಿಕ ದೌರ್ಜನ್ಯದ ಬಗ್ಗೆ ಮಾತಾಡಿ ಅವರಿಗೆ ನ್ಯಾಯ ಕೊಡುವಂತ ಕೆಲಸಗಳನ್ನ ಮಾಡಿ. ಅದನ್ನ ಬಿಟ್ಟು ಭೂಮಾಲಕರ ಏಜೆಂಟ್ ಆಗಿ ವರ್ತಿಸೋದಾದ್ರೆ, ಭೂಮಾಲಕನ ಚೇಲನಾಗಿ ವರ್ತಿಸೋದಾದ್ರೆ, ನೀವು ಆ ಭೂಮಾಲಕನ ತೋಟದಲ್ಲೇ ಕೆಲಸ ಮಾಡಿ. ನೀವು ನಮ್ಗೆ ಪೊಲೀಸ್ ಆಗಿ ಬರುವ ಅಗತ್ಯತೆ ಇಲ್ಲ. ಮೊನ್ನೆ ಏನು ಕುತ್ತಾರ್ನ ಕೊರಗಜ್ಜನ ಆ ಗುಡಿ ಹತ್ರ ಯಾರು ಚಕ್ರವರ್ತಿ ಸೂಲಿಬೆಲೆ ಭಾರಿ ಬಾಡಿಗೆ ಭಾಷಣಗಾರ ಅವನ್ ಬಂದ್ ಏನ್ ಹೇಳಿದ, ಮಾತಾಡಿದ, ತೋಟದಲ್ಲಿ ಕೆಲಸ ಮಾಡುವವರು ನಮ್ಮ ಕೂಲಿ ಕಾರ್ಮಿಕರಿದ್ರೆ, ಅವರು 3 ಮಕ್ಕಳಿದ್ರೆ ಅವ್ರ 3ನೇ ಮಕ್ಕಳಿಗೆ ನೀವು ಎಜುಕೇಶನ್ ಕೊಡಿ, ನಮ್ಮಿಂದನೇ ಕೊಡಿ. ಅವರು ಬೇರೆ ಧರ್ಮದ ಯುವಕನನ್ನ ಮದುವೆ ಆಗೋದನ್ನ ತಪ್ಪಿಸಿ ನಾವು 3 ಮಕ್ಕಳನ್ನ ಮಾಡಬೇಕು, ಆ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ರು. ಹಿಂದೂಗಳು 3 ಮಕ್ಕಳನ್ನ ಮಾಡಿ ಆ ರೀತಿ ತೋಟದಲ್ಲಿ ಕೆಲಸ ಮಾಡುವವರು ಬಹುತೇಕ ಹಿಂದುಳಿದ ವರ್ಗದವರು, ದಲಿತರು, ಕೊರಗರು ಇವತ್ತು ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ 3ನೇ ಮಗನಿಗೆ ಎಜುಕೇಶನ್ ಕೊಡೋದು ಬಿಡಿ, ಈ ಭೂಮಾಲಕ ಆ ಯುವತಿಯನ್ನೇ, ಆ ಬಾಲಕಿಯನ್ನೇ ಕಿತ್ತು ತಿನ್ನುವ ರೀತಿಯಲ್ಲಿ ವರ್ತಿಸಿದ್ದಾರೆ. ಇದಕ್ಕೆ ಚಕ್ರವರ್ತಿ ಸೂಲಿಬೆಲೆ ಏನು ಉತ್ತರ ಕೊಡ್ತಾರೆ ಅಂತ ಹೇಳ್ಬೇಕು. ಏನು ಉತ್ತರ ಕೊಡ್ತಾರೆ? ಏನು ದಲಿತರಂದ್ರೆ ಅಥವಾ ಅಪ್ರಾಪ್ತ ವಯಸ್ಸಿನ ಬಾಲಕಿ ಅಂದ್ರೆ, ಹೆಣ್ಮಕ್ಳಂದ್ರೆ ಇವರಿಗೆ ಭೋಗದ ವಸ್ತು ಮಾತ್ರವಾ? ಏನಿವತ್ತು ಅವರಿಗೆ ಬದುಕಿಲ್ವಾ? ಅವರನ್ನ ನೋಡುವ ದೃಷ್ಟಿಕೋನ ಅವರನ್ನ ನಡೆಸಿಕೊಳ್ಳುವಂತ ರೀತಿ, ಈ ರೀತಿಯ ಬಗ್ಗೆ ನಾವು ಮಾತಾಡಬೇಕಾಗಿದೆ. ಇವತ್ತು ಯಾರು ಕೂಡ ವಿಟ್ಲದಂಜಿ ಮುಖ ಮಾಡ್ತಾ ಇಲ್ಲ, ವಿಟ್ಲದ ಪೇಟೆಗೆ ಯಾರು ಬರ್ತಾ ಇಲ್ಲ, ಅಥವಾ ಮುರುವ ಭಾಗದಲ್ಲಿ ದಲಿತ ಈ ಹೆಣ್ಣು ಮಗಳ ಮನೆಗೆ ಯಾರಿಗೂ ದಾರಿ ಕಾಣ್ತಾ ಇಲ್ಲ. ಅದೇ ದಿಗಂತ ನಾಪತ್ತೆ ಪ್ರಕರಣ ಆದಾಗ ಎಲ್ಲಿ ಬೆಳ್ತಂಗಡಿಯಿಂದ ಪೂಂಜಾ ಓಡಾಡಿ ಬರ್ತಾರೆ, ಅಥವಾ ವೇದವಾಸ್ ಕಾಮತ್ ಓಡಾಡಿ ಬರ್ತಾರೆ, ಭರತ್ ಶೆಟ್ರು ಓಡಾಡಿ ಬರ್ತಾರೆ. ಇವತ್ತು ಯಾಕೆ ವಿಟ್ಲದ ದಾರಿ ನಿಮ್ಗೆ ಕಾಣ್ತಾ ಇಲ್ಲ? ಮುರುವ ಭಾಗದ ದಾರಿ ಯಾಕೆ ನಿಮ್ಗೆ ಕಾಣ್ತಾ ಇಲ್ಲ? ಈಗ ಉಡುಪಿಯಲ್ಲಿ ಓಡ್ತಾ ಇದ್ದಾರೆ. ಉಡುಪಿಯಲ್ಲಿ ಯಾವುದೋ ಒಂದು ಲವ್ ಜಿಹಾದ್ ಆಗಿದೆ ಅಂತ ಅಲ್ಲಿಗೆ ಓಡ್ತಾ ಇದ್ದಾರೆ. ಅಲ್ಲಿ ಇವತ್ತು ಅವರ ಡೇರೆ ಹಾಕಿದ್ದಾರೆ.
ಆದ್ರೆ ಇಲ್ಲಿಗೆ ಬರ್ತಾ ಇಲ್ಲ. ಇಲ್ಲಿಗೆ ಯಾಕೆ ಬರ್ತಾ ಇಲ್ಲ? ಈಗ ನಿಮ್ಮದೇ ಪಕ್ಷದ ಪ್ರಭಾವಿ ನಾಯಕ ಅವನು, ಭೂಮಾಲಕ, ಜಾತಿಯಲ್ಲೂ ಕೂಡ ಮೇಲ್ಜಾತಿಯಲ್ಲಿ ಇರುವಂತವರು, ಅವರ ವಿರುದ್ಧ ಮಾತಾಡ್ಲಿಕ್ಕೆ ನಿಮ್ಗೆ ಧೈರ್ಯ ಇಲ್ಲ. ಹಾಗಾದ್ರೆ ನಿಮ್ಮದು ಯಾವ ಸೀಮೆಯ ಹಿಂದುತ್ವ ಅನ್ನೋದನ್ನ ಹೇಳ್ಬೇಕು, ಹಿಂದುತ್ವ ಅನ್ನೋದು ಹೇಳ್ಬೇಕು. ಬಿಜೆಪಿಗರು ಯಾಕೆ ಈಗ ಮಾತಾಡ್ತಾ ಇಲ್ಲ? ನಾವು ಇವತ್ತು ರಾಜಕೀಯ ಮಾಡೋದಲ್ಲ, ಆದ್ರೆ ಆದ ತಪ್ಪುಗಳನ್ನ ನಾವು ಹೇಳ್ಬೇಕಲ್ಲ, ಅವ್ರು ಮಾಡುವಂತ ಆಟೋಟಪದ ಬಗ್ಗೆ ಹೇಳ್ಬೇಕಲ್ಲ. ಆದ್ರೆ ಇವತ್ತು ಯಾಕೆ ನೀವು ಮಾತಾಡ್ತಾ ಇಲ್ಲ? ನಿಮ್ಗೆ ಕನಿಷ್ಠವಾಗಿಯೂ ಕೂಡ ದಲಿತರು ಹಿಂದೂಗಳೇ ಅಂತ ಇದ್ರೆ ಯಾಕೆ ಅವರ ಮನೆಗೆ ಬರ್ಲಿಲ್ಲ? ಯಾಕೆ ಅವರ ಮನೆಗೆ ನೀವು ಇವತ್ತಿಗೂ ಕೂಡ ಕಾಲಿಟ್ಟಿಲ್ಲ ಅನ್ನೋದನ್ನ ಹೇಳ್ಬೇಕು. ಈ ರೀತಿಯ ಧೋರಣೆ ಇವತ್ತು ಮನುವಾದಿ ಧೋರಣೆ. ಹೌದು, ಆ ಮನುವಾದಿ ಅಂದ್ರೆ ಮೇಲ್ವರ್ಗದ ಪರವಾಗಿರ್ತಕ್ಕಂತ ಧೋರಣೆ. ಅದು ದಲಿತರ ಪರವಾದಂತ ಯಾವ ಕಾಳಜಿಯೂ ಅವರ ಮೇಲೆ ಇಲ್ಲ. ಇದು ಹೋರಾಟ ಈಗ ಪ್ರಾರಂಭ ಅಷ್ಟೇ. ವಿವಿಧ ಸಂಘಟನೆಗಳು ಆ ನಿಟ್ಟಿನಲ್ಲಿ ಇವತ್ತು ಈ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಇವತ್ತು ದಲಿತ ಪ್ರಗತಿಪರ ಸಮಾನ ಮನಸ್ಕ ಸಂಘಟನೆಗಳು ನಾವು ಒಟ್ಟಾಗಿ ವಿಟ್ಲದ ಪೇಟೆಯಲ್ಲಿ ಇವತ್ತು ಭೂಮಾಲಕನಿಗೆ ಮತ್ತು ಮನುವಾದವನ್ನು ಪ್ರತಿಬೋಧಿಸುವಂತ ಆ ಒಂದು ಭೂಮಾಲಕ ಮತ್ತು ಮೇಲ್ವರ್ಗದ ನಾಯಕರಿಗೆ ಉತ್ತರವನ್ನ ನಾವಿವತ್ತು ಕೊಟ್ಟಿದ್ದೇವೆ. ಈ ಒಂದು ಪ್ರಕರಣ ಬೆಳಕಿಗೆ ಬರುವವರೆಗೆ ಮತ್ತೆ ಇದರ ಹಿಂದಿರ್ತಕ್ಕಂತ ನೈಜ ಸತ್ಯಾಂಶಗಳನ್ನು ಬಯಲುಗೊಳಿಸಬೇಕು. ಪೊಲೀಸ್ ಇಲಾಖೆ ಆ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನ ತನಿಖೆ ಮಾಡಬೇಕು. ಸತ್ಯಾಂಶ ಹೊರಗೆ ಬರಬೇಕು. ಮತ್ತು ಈ ದೌರ್ಜನ್ಯ ಎಸಗಿರ್ತಕ್ಕಂತ ಯಾರು ಮಹೇಶ್ ಭಟ್ ಇದ್ದಾನೆ ಅವನನ್ನ ಕೂಡಲೇ ಬಂಧಿಸಬೇಕು ಮತ್ತು ಆತನನ್ನು ಕೂಡ ಸಮಗ್ರವಾದ ತನಿಖೆ ಒಳಪಡಿಸಬೇಕು. ಪೊಲೀಸ್ ಇಲಾಖೆಗೆ ಈ ಮೂಲಕ ಎಚ್ಚರಿಸ್ತಾ ಇದ್ದೀವಿ. ಒಂದು ವೇಳೆ ಅವನು ಪತ್ತೆ ಹಚ್ಚುವ ಮೊದಲು, ಬಂಧನಗೊಳಿಸುವ ಮೊದಲು ಒಂದು ವೇಳೆ ಅವನಿಗೆ ನಿರೀಕ್ಷಣಾ ಜಾಮೀನು ಪಡೆದರೆ ನಮ್ಮ ಹೋರಾಟ ಮುಂದುವರಿಯಲಿದೆ. ನಮ್ಮ ಹೋರಾಟ ಮುಂದುವರಿತದೆ. ಇವತ್ತು ವಿಟ್ಲದ ಪೇಟೆಯಿಂದಾದ್ರೆ ಮುಂದಿನ ಹೋರಾಟ SP ಕಚೇರಿ ಚಲೋವರೆಗೂ ಕೂಡ ಹಮ್ಮಿಕೊಳ್ಳಲಿದ್ದೇವೆ ಎಂಬ ಎಚ್ಚರಿಕೆಯನ್ನ ಪೊಲೀಸ್ ಇಲಾಖೆಗೆ ಈ ಮೂಲಕ ಕೊಡ್ತಾ ಇದ್ದೀವಿ. ನಮ್ಮನ್ನ ಈ ಒಂದು ಸಮಸ್ಯೆಗಳನ್ನ ಕೂಡಲೇ ಸ್ಪಂದಿಸುವಂತ ಕೆಲಸಗಳನ್ನ ಮಾಡಿ. ಇಲ್ಲಿಯ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಿದ್ದಾರೆ, ಶಾಸಕರ ಅಶೋಕ್ ರೈ ಅವರು. ಅವರ ಬಗ್ಗೆ ಅವರು ಏನು ಜನಪರವಾದ ಕೆಲಸ ಮಾಡ್ತಾರೆ ಅನ್ನೋದಿದೆ. ಅವರು ವಿಟ್ಲದ ಭಾಗದಕ್ಕೂ ಕೂಡ ಮುರುವದ ದಲಿತ ಮನೆಗೂ ಕೂಡ ಭೇಟಿ ಕೊಟ್ಟಿದ್ದಾರೆ, ಆ ಸಂತ್ರಸ್ತೆಯರ ಮನೆಗೂ ಭೇಟಿ ಕೊಟ್ಟಿದ್ದಾರೆ. ಆದ್ರೆ ಈ ಪ್ರಕರಣವನ್ನ ಅವರು ಅದೇ ರೀತಿ ನೋಡಿದ್ರೆ ಸಾಕಾಗೋದಿಲ್ಲ. ಅವರು ನೇತೃತ್ವ ವಹಿಸಿ, ಮುತುವರ್ಜಿ ವಹಿಸಿ ಈ ಪ್ರಕರಣವನ್ನ ಸಮಗ್ರವಾದ ತನಿಖೆಗೆ ಅವರು ಒತ್ತಾಯ ಪಡಬೇಕು. ಅದೇ ರೀತಿ ಆ ಸಮಗ್ರವಾದ ತನಿಖೆಯನ್ನು ನಡೆಸುವ ಮೂಲಕ ಈ ದಲಿತ ಪ್ರಾಪ್ತ ಬಾಲಿಕೆ ಅವರಿಗೆ ನ್ಯಾಯ ಸಿಗುವಂತ ನಿಟ್ಟಿನಲ್ಲಿ ಅವರು ಮುತುವರ್ಜಿಯನ್ನು ವಹಿಸಬೇಕು. ಕೇವಲ ಕಂಬಳವನ್ನ ನಡೆಸಿದರೆ, ಮೇಲ್ವರ್ಗದ ಹಿತಾಸಕ್ತಿಗಳನ್ನಷ್ಟೇ ರಕ್ಷಣೆ ಮಾಡುವಂತ ಮೋಜಿನ ಕ್ರೀಡೆಗಳನ್ನ ನಡೆಸಿದ್ರೆ ಸಾಕಾಗೋದಿಲ್ಲ. ಆ ಕಂಬಳದಲ್ಲಿ ನಾವು ತಲೆಮಾರುಗಳಿಂದ ಅನ್ಯಾಯ, ದಬ್ಬಾಳಿಕೆ, ದೌರ್ಜನ್ಯಗಳನ್ನೇ ಎದುರಿಸಿಕೊಂಡು ಬರ್ತಾ ಇದ್ದೀವಿ. ಅಪಮಾನಗಳನ್ನ ಎದುರಿಸಿಕೊಂಡು ಬರ್ತಾ ಇದ್ದೀವಿ. ದಲಿತರ ಪರವಾಗಿಯೂ ಸ್ವಲ್ಪ ಮಾತಾಡಿ. ಉಸ್ತುವಾರಿ ಮಂತ್ರಿಗಳಿದ್ದಾರೆ ಗುಂಡೂರಾವ್ ಅವರು, ಪ್ರತಿ ಬಾರಿ ವಿಮಾನದಲ್ಲಿ ಬರ್ತಾರೆ, ಮಂಗಳೂರಲ್ಲಿ ಇಳಿತಾರೆ, ಯಾವ್ದಾದ್ರು ಕಂಬಳ ಇದ್ರೆ ಅದನ್ನು ಉದ್ಘಾಟನೆ ಮಾಡಿ ಹೋಗ್ತಾರೆ. ಆ ಇಷ್ಟಕ್ಕೆ ನೀವು ಸೀಮಿತವೇ? ನಿಮ್ಮದೇ ಸರ್ಕಾರ ಇದೆ, ನಿಮ್ಮದೇ ಉಸ್ತುವಾರಿ ಮಂತ್ರಿಗಳಿದ್ದಾರೆ, ಇಲ್ಲಿ ನಿಮ್ಮದೇ ಶಾಸಕರಿದ್ದಾರೆ. ನೀವು ಕೂಡ ಈ ಪ್ರಕರಣವನ್ನು ಸಮಗ್ರವಾಗಿ ತನಿಖೆ ಒಳಪಡಿಸಬೇಕು. ಆ ಮೂಲಕ ಈ ಸಂತ್ರಸ್ತ ಬಾಲಕಿಗೆ ನ್ಯಾಯ ಕೊಡಬೇಕು ಅಂತ ವಿನಂತಿಯನ್ನ ಮಾಡುತ್ತಾ ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನ ಕೊನೆಗೊಳಿಸ್ತಾ ಇದ್ದೀನಿ. ಏನಿವತ್ತು SLC ಓದ್ತಿರುವಂತ ನಮ್ಮ ಅಪಪತ್ತೆ ಬಾಲಕಿ ಮೇಲೆ ನಿರಂತರವಾಗಿ ಅದೊಂದು ಲೈಂಗಿಕ ಕ್ರಿಯೆಗೆ ಪೀಡಿತಿದ್ದಾರಂತ ನಮ್ಮ ಗಮನ ಕೂಡ ಬಂದಿದೆ. ಇವತ್ತು 10 ದಿವಸ ಹಿಂದೆ ಆಗಿದಾರಲ್ಲ, ಸಾಧಾರಣ 2 ವರ್ಷದಿಂದ ಆ ಹುಡುಗಿ ಮೇಲೆ ಇವನಿಗೊಂದು ಕಣ್ಣು ಬೀಳುತ್ತೆ. ಯಾರು? ಮಹೇಶ್ ಬೆಟ್ಟ. ಅವನೊಂದು ರಾಕ್ಷಸ, ಒಬ್ಬ ಅವನು ಕಾಮದ್ರೋಹ ರಾಕ್ಷಸ ಅಂತ ನಾವು ಹೇಳ್ತೇವೆ. 2 ವರ್ಷದಿಂದ ಹುಡುಗಿ ಮೇಲೆ ಕಣ್ಣು ಬಿದ್ದು ಅವರು ತಂದೆ ತಾಯಿ ಅದೇ ತೋಟದ ಕೆಲಸ ಹೋಗ್ತಿರುವ ಸಂದರ್ಭದಲ್ಲಿ, ಮನೆಯಲ್ಲಿ ಒಬ್ಬಂಟಿ ಇರುವಾಗ ಸಂದರ್ಭದಲ್ಲಿ, ರಜಾ ಸಂದರ್ಭದಲ್ಲಿ ಅಥವಾ ಇತರ ಏನಾದರೂ ಸಂದರ್ಭದಲ್ಲಿ ಮನೆಯಲ್ಲಿ ಇರುವಾಗ ಏನೋ ಬೇರೆ ನೆಪದಲ್ಲಿ ಹಿಡ್ಕೊಂಡು ಬರ್ತಿದ್ದ. ಮೊನ್ನೆ ಕೂಡ ಕಳೆದ 24 ತಾರೀಕು ಕೂಡ ಅವನು ತಂದೆ ತಾಯಿ ಅದೇ ತೋಟದಲ್ಲಿ ಕೆಲಸ ಮಾಡ್ತಾರೆ. ಈ ಹುಡುಗಿನ ಹುಡುಕೊಂಡು ಅವನ ಉದ್ದೇಶ, ಅವನ ಆಸೆ ಈಡೇರಿಸ್ಬೇಕಂತ. ಅದು ಹೇಳಿಕೆ ನಮ್ಮ ಬಾಯಿಂದ ಕೂಡ ಬೇಸರ ಆಗಿದೆ. ಯಾಕಂದ್ರೆ ನಮಗೆ ಕೂಡ ತಂಗಿ ಇದ್ದಾರೆ ಅಥವಾ ಮಗಳು ಇದ್ದಾರೆ. ನಮಗೆಲ್ಲರಿಗೂ ಒಂದು ತಂಗಿ ಮತ್ತು ಮಗಳು ಸಂದರ್ಭ ಹೇಳಿಕೆ ನಮಗೆ ಮನಸ್ಸಲ್ಲಿ ಸುಮ್ಮ ಒಂದು ನೋವು ಕೂಡ ಆಗುತ್ತೆ. ಆದ್ರೂ ಇಂಥವನು ಏನ್ ಮಾಡ್ತಾನೆ, ಅಲ್ಲಿ ಕೂಡ ಖಾಲಿ ಲೈಂಗಿಕ ಕ್ರಿಯೆ ಅಲ್ಲ. ಈಗ ನಮ್ಮ ಅನೇಕ ಮುಖಂಡರು ಹೇಳಿದ್ದಾರೆ ಈಗಾಗಲೇ. ಇನ್ನು ಬೇರೆನೇ ವಿಷಯ ಇದೆ.
ಮೈಯೆಲ್ಲ ಮುಟ್ಟಿದ್ದಾನಂತೆ, ಬೇರೆ ಕೂಡ ಆಗಿದೆ. ಅದನ್ನು ನಾವು ಏನು ಹೇಳ್ತೀವಿ, ಇವತ್ತು ನಾವು ಕೂಡ ಇವತ್ತು SP ಕಚೇರಿಗೆ ಹೋಗಿ ನಾವು ಕೂಡ ಲಿಖಿತವಾಗಿ ನಮ್ಮ DSS ಮುಖಂಡ ನಾವು ನಿಯೋಗ ಹೋಗಿ ಕೂಡ ನಾವು ಕೂಡ ಒಂದು ಮನವಿ ಕೊಡ್ತೀವಿ. ಏನಂದ್ರೆ ಸರ್, ನೀವೀಗಾಗಲೇ ಪೋಕ್ಸ್ ಕಾಯ್ದೆ ಅಂದ್ರೆ ಆಕ್ಟ್ ಅಂದ್ರೆ ಏನದು? ಪೋಕ್ಸ್ ಕಾಯ್ದೆ ಅಂದ್ರೆ ಮೈನರ್ ಇದ್ದಂತ ಹುಡುಗಿ 13 ವರ್ಷ ಇರ್ಬೋದು, 14, 15, 16 ವರ್ಷ ಅಂದ್ರೆ 18 ವರ್ಷದಿಂದ ಕೆಳಗಿರುವಂತ ಅಪಹೃತ ಬಾಲಕಿಗೆ ಪೋಕ್ಸ್ ಕಾಯ್ದೆ ಅಂತ. ಸರಿ, ಪೋಕ್ಸ್ ಕಾಯ್ದೆ ನೀವು ಪ್ರಕರಣ ದಾಖಲು ಮಾಡಿದ್ರಿ. ಎರಡನೇದಾಗಿ ಅಟ್ರಾಸಿಟಿ ಕೇಸ್ ದಾಖಲು ಮಾಡಿದ್ರಿ. ನೀವೇನ್ ಮಾಡ್ಬೇಕಂತ ಪ್ರಥಮ ಪೋಕ್ಸ್ ಕಾಯ್ದೆಯಲ್ಲಿ ಇಮಿಡಿಯೇಟ್ಲಿ ನೀವು ಆ ಬಾಲಕಿನ ನೀವು ಅದಕ್ಕೆ ಸಂಬಂಧಪಟ್ಟಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆ ಮತ್ತು ಪ್ರಜ್ಞೆ ಕೌನ್ಸಿಲ್ ಇದೆ, ಸಮಾಜ ಕಲ್ಯಾಣ ಇಲಾಖೆ ಕೂಡ ಇದೆ. ಆ ಸಂದರ್ಭದಲ್ಲಿ ನೀವು ಅದನ್ನು ಒಪ್ಪಿಸಬೇಕಾಯ್ತು. ಒಂದು ವೇಳೆ ಹುಡುಗಿಯವರು ಮತ್ತು ಹುಡುಗಿ ತಂದೆಯವರು ಬರಲಿಲ್ಲದ್ರೆ ಕೋರ್ಟ್ಗೆ ಹೋಗಿ ನೀವು ಅನುಮತಿ ತಗೋಬೇಕಾಯ್ತು. ಇವತ್ತು ಎಲ್ಲಿ ನೀವು ಎಡೆಯೋದಿರಿ ಅಂದ್ರೆ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ಇವತ್ತು ವಿಟ್ಲದವರು ನೀವು ಕೋರ್ಟಿಂದ ಅನುಮತಿ ಪಡೆದು ಯಾಕೆ ಹುಡುಗಿನ ಪಡ್ಕೊಂಡಿಲ್ಲ? ಹಾಗಾದ್ರೆ ಅದು ಮೆಡಿಕಲ್ ಚೆಕಪ್ ಮಾಡ್ಬೇಕಾಯ್ತಲ್ಲ ನೀವು, ಯಾಕೆ ಮೆಡಿಕಲ್ ಚೆಕಪ್ ಮಾಡಿಲ್ಲ? ಹಾಗಾದ್ರೆ ನಿಮ್ಮಲ್ಲಿ ಇವತ್ತು ಅಡ್ಜಸ್ಟ್ಮೆಂಟ್ ಇದೆ ಅಂತ ನಮಗೆ ಇವತ್ತು ಫುಲ್ ಸಂಶಯ ಇದೆ ಪೊಲೀಸ್ ಇಲಾಖೆಯ ಮೇಲೆ. ಯಾವುದೇ ಒಂದು ಪ್ರಕರಣ ಇವತ್ತು ಗಂಭೀರವಾದ ಸೇರುವಾಗ ನೀವು ಆ ಬಾಲಕಿ ನೀವು ವಶಕ್ಕೆ ಪಡೆದು ನೀವು ಅದನ್ನ ಮೆಡಿಕಲ್ ಚೆಕಪ್ ಮಾಡಿ, ಅದು ಕೂಡ ಮಾಡಲಿಲ್ಲ. ಯಾಕಂದ್ರೆ ಅದನ್ನ ಕೇಸ್ ಅನ್ನೋದನ್ನ ಮುಚ್ಚಿ ಹಾಕ್ಲಿಕ್ಕೆ ನೀವು ನೋಡ್ತಿದ್ರಿ. ಇನ್ನೂ ಸತ್ಯ ವಿಷಯ ಬರುತ್ತದೆ, ನೀವು ಮೆಡಿಕಲ್ ಚೆಕಪ್ ಮಾಡಿ. ಇದರಲ್ಲಿರುವಂತ ಇನ್ನು ಅವರಿಗೆ ಪೂರಕವಾದ ಇವತ್ತು ಏನು ರಾಕ್ಷಸ ಮಹೇಶ್ ಶೆಟ್ಟಿ ಅವರಿಗೆ ಇವತ್ತು ಅವರಿಗೆ ಸುಲಭವಾಗಿ ಇವತ್ತು ಜಾಮೀನು ಸಿಗುವಾಗ ನೀವು ಒಂದು ಕೇಸ್ ಮಾಡಿದ್ರಿ. ಏನು ನೀನು ಗುಡ್ಡೆಗೆ ಬರ್ತೀಯಾ, ನಿನಗೆ ಇಂಟ್ರೆಸ್ಟ್ ಇದೆ ಅಂತ, ಅದೊಂದು ಕೇಸ್, FIR ಕೇಸ್. ಅದು ಯಾವ ಸೆಕ್ಷನ್ ಅದು ಕೋರ್ಟಲ್ಲಿ ಕೇಸ್ ಬಿದ್ದು ಹೋಗುತ್ತೆ. ಅದಕ್ಕೆ ಇನ್ನು ಕೆಲವಾದ ಕಠಿಣ ಅಂಶ ಸೇರಿಸ್ಬೇಕಂದ್ರೆ ಆ ಹುಡುಗಿನ ಸತ್ಯ ವಿಷಯ ಬಾಯಿ ಬಿಡಿಸ್ಬೇಕು ನೀವು. ಆ ಸತ್ಯ ವಿಷಯ ಬಾಯಿ ಬಿಡಿಸಿ ಮರು ಹೇಳಿಕೆ ಪಡೆಯುವಂತ ಕಾನೂನು ಅವಕಾಶ ಇದೆ, ಅದು ಮಾಡಿ ನೀವು ಪೊಲೀಸ್ ಇಲಾಖೆ. ನೀವು ಹೇಳ್ತೀವಿ ಇವತ್ತು ಪೋಕ್ಸೋ ಕಾಯ್ದೆ ಮಾಡಿದ್ವಿ, ಅಟ್ರಾಸಿಟಿ ಅದೇನು DSP ಅಂಡರ್ಗೆ ತನಿಖೆ ನಿಮ್ಗೆ ಬರೋದಿಲ್ಲ. ನೀವು ಹೇಳ್ತೀರಿ ಅಟ್ರಾಸಿಟಿ ಕೇಸ್ ಆಗಿದೆ, ಇನ್ನು ನಮಗೆ ವಿಟ್ಲ ಸ್ಟೇಷನ್ಗೆ ಬರೋದಿಲ್ಲ, ಕಾನೂನು ವ್ಯಾಪ್ತಿ ಬರೋದಿಲ್ಲ, ನೀವು DFI ಬಂಟೋಳ ಹೋಗ್ಬೇಕಂತ. ಆ ಬಂಟೋಳ DSP ಏನ್ ಮಾಡ್ತಾ ಇದ್ದಾರೆ? SP ಅವರು ಕೂಡ ನಾನು ಫೋನ್ ಮಾಡಿ ಮಾತಾಡಿದೆ, ಸರ್ ಇದು ಗಂಭೀರವಾದ ವಿಷಯ ಸರ್, ನೀವು ಯಾಕೆ ಇದನ್ನು ಕೂಡ ಮಹಿಳೆ ಮತ್ತು ಮಕ್ಕಳಿಗೆಲ್ಲ ಒಪ್ಪಿಸೋದಿಲ್ಲ? ಇಲ್ಲ ಮಾಡ್ತಿದ್ವಿ ಅನ್ನೋದ್ರೆ ಏನ್ ಮಾಡ್ತಿದ್ವಿ? SP ಅವರು ಕೂಡ ಕಾಳಜಿ ಇಲ್ಲ. ಅದೇ ಇವತ್ತು ನಮ್ಮ ಮುಖಂಡರು ಹೇಳಿದ್ರು, ಇವತ್ತು ಅದೇ ಮೇಲ್ವರ್ಗದ ಸವರ್ಣೀಯರು ಇವತ್ತು ಒಂದು ಹುಡುಗಿಗಾಗ್ಲಿ ಅಥವಾ ಒಂದು ಮಹಿಳೆಗಾಗ್ಲಿ ಇವತ್ತು ಏನಾದ್ರೂ ಒಂದು ಲೈಂಗಿಕ ಕ್ರಿಯೆಗಳ ಒಂದು ಅತ್ಯಾಚಾರ 24 ಗಂಟೆಯಲ್ಲಿ ನೀವು ನಮ್ಮನ್ನ ಸ್ಟೇಟ್ ಮಾಡಿ ಈ ಹೊರ ರಾಜ್ಯದಲ್ಲಿ ಇದ್ರು ಕೂಡ ನೀವು 5-6 ತಂಡ ಮಾಡಿ ಅರೆಸ್ಟ್ ಮಾಡ್ತೀರಿ. ಯಾಕೆ? ಅದು ಮೇಲ್ವರ್ಗದವರು. ಇವತ್ತು ನಮ್ಮ ದಲಿತರು ಇವತ್ತು ಬಡವರ್ಗದವರಿಗೆ ಎಷ್ಟೋ ಇವತ್ತು ಇಲ್ಲಿ ಅನ್ಯಾಯ ಇದ್ರು ದೌರ್ಜನ್ಯ ನಮಗೆ ನ್ಯಾಯ ಇಲ್ಲ. ನಾವು ಕೇಳಿದೆಷ್ಟು ಇಲ್ಲೆಲ್ಲರೂ ಒಟ್ಟಾಗಿ ಸೇರಿದ್ವಿ, ನಮಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಂತ ಕೇಳೋದು. ನೀವು ಇಮಿಡಿಯೇಟ್ಲಿ ಇವತ್ತು ನಿಮಗೆ ಇನ್ನೂ ಕೂಡ ಅವಕಾಶ ಇದೆ. ಇವತ್ತು ನೋಡಿ, ಇವತ್ತು ಹುಡುಗಿಯವರಿಗೆ ತಂದೆ ತಾಯಿಯವರಿಗೆ ಕೂಡ ನಿರಂತರವಾಗಿ ಅಲ್ಲಿಗೆ ಅವರಿಗೆ ಇದು ಬೆದರಿಕೆ ಕಾಲ್ಗಳು ಬರ್ತದೆ. ಏನು ಕೇಸನ್ನು ನೀವು ವಾಪಸ್ ತೆಗಿಸಿ, ನೀವು ಊರಿನಲ್ಲಿ ನೀವು ಕೆಲಸ ಬೇಕಾ, ಊರಿನಲ್ಲಿ ನೀವು ಬದುಕಬೇಕಾ, ನಿಮ್ಮ ಮಗಳಿಗೆ ಹೇಳಿ ನೀವು ಕೇಸನ್ನು ವಾಪಸ್ ತೆಗಿಲಿ. ಅಂತ ಲೈಂಗಿಕರಿಗೆ ನಡೆದಿಲ್ಲ ಮತ್ತೆ ಅತ್ಯಾಚಾರ ನಡೆದಿಲ್ಲ ಅಂತ ನೀವು ಹೇಳಿಕೆ ಕೊಟ್ಟು ಅದನ್ನ ಬೀರಪಟ್ಟಾಗಿ ಅಂತ ಒಂದು ಒತ್ತಾಯ ಬರ್ತದೆ. ನಾವ್ ಹೇಳೋದು ಯಾರು ಬೆದರಿಕೆ ಹಾಕಿದ್ದಾರೆ, ಯಾರು ದಿನನಿತ್ಯ ಅವ್ರ ತಂದೆ ಫೋನ್ ಬರುತ್ತೆ, ಇಮಿಡಿಯೇಟ್ಲಿ ನೀವು ಕಾಲ್ ರಿಜಿಸ್ಟರ್ ನೋಡ್ರಿ, ನೀವು ಯಾರು ಮಾಡಿದ್ದಾರೆ ಇಮಿಡಿಯೇಟ್ಲಿ ಅವ್ರನ್ನ ಕೂಡ FIR ಮಾಡಿ, ಇವತ್ತಿಂದ ನೀವು ಅವ್ರನ್ನ ಅರೆಸ್ಟ್ ಮಾಡಿ. ಯಾರು ಫೋನ್ ಮಾಡ್ತಾರೆ ಅವ್ರನ್ನ ಇವತ್ತಿಂದ ಅರೆಸ್ಟ್ ಮಾಡಿ. ಅದಕ್ಕೆ ಕೆಲಸ ಮಾಡಿದ್ರಿ ನೀವು, ಅದು ಕೂಡ ಒಂದು ಸಾಕ್ಷ್ಯ ನಾಶ ಮಾಡೋದಲ್ವಾ? ಆಗ ನೀವು ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಿದ್ರಿ ನೀವು? ಇವತ್ತು SI ಮತ್ತು ಇನ್ಸ್ಪೆಕ್ಟರ್ DSP ಅವರು ಇವತ್ತು ನೀವು ತರಬೇತಿ ಪಡ್ಕೊಂಡು ಬರ್ತೀರಿ. ಏನು ತರಬೇತಿ ಪಡ್ಕೊಂಡು ಬಂದಿರಿ? ಇವತ್ತು ಅವ್ರಿಗೆ ಬೆದರಿಕೆ ಬರ್ತುಂಟು. ಇವತ್ತು ನೋಡಿ ಧರ್ಮಸ್ಥಳದಲ್ಲಾದಂತ ಸೌಜನ್ಯ ಸ್ಥಿತಿ ಕೂಡ ಬರುವಂತೆ ಇದೆ. ನಾವೆಲ್ಲರೂ ಎಚ್ಚರಕಾಗಬೇಕು. ಇವತ್ತು ಕುಗ್ರಾಮದಲ್ಲಿ ನಡೆಯುವಂತ ಒಂದು ಅದು ಯಾರು ಇಲ್ಲದಂತ ಒಂದು ನಿರ್ಜನವಾದ ಸ್ಥಳ. ಮುಂದೆ ದಿನಗಳಲ್ಲಿ ತಂದೆ ತಾಯಿ ಅಥವಾ ಆ ಹುಡುಗಿ ಕೂಡ ಮರಣವಾಗುವ ಸನ್ನಿವೇಶ ಕೂಡ ಇದೆ. ನಾವು ಇದನ್ನು ಗಂಭೀರವಾಗಿ ನಾವೆಲ್ಲರೂ ಸೇರಿ ಎಚ್ಚರ ಮಾಡ್ಬೇಕು. ಯಾಕಂದ್ರೆ ಸೌಜನ್ಯಗಾದ ರೀತಿ ಕೂಡ ಇಲ್ಲಿ ಬರುವಂತ. ಯಾಕಂದ್ರೆ ಈಗಾಗಲೇ ಯಾರ್ಯಾರು ಫೋನ್ ಮಾಡಿ ಬೆದರಿಕೆ ಮಾಡಿದರೆ ಅವರೆಲ್ಲ ಫ್ರೀ ಪ್ಲಾನ್ ಮಾಡಿದರೆ ಅವರು ಫಸ್ಟ್ ಕೂಡ ಅರೆಸ್ಟ್ ಮಾಡಿ. ಈ ಹಿಂದೆ ಯಾರಿದ್ರೆ ಅವರು ಕೂಡ ಅರೆಸ್ಟ್ ಮಾಡಿ. ನೀವು ಯಾಕೆ ಅದು ಮಾಡೋದಿಲ್ಲ? ಆದ್ರೆ ಇದರಲ್ಲಿ ನಿಮ್ಗೆ ಸ್ಪಷ್ಟವಾಗಿ ಪೊಲೀಸ್ ಕೊಟ್ಟು ನಿಮಗೆ ಕುಮ್ಮಕ್ ಕೊಡ್ತಿದ್ರಿ. ನಾವು ಇಲ್ಲಿಗೆ ನಿಲ್ಲಿಸೋದಿಲ್ಲ. ಮಹೇಶ್ ಭಟ್ಟನ್ನು ಇಮಿಡಿಯೇಟ್ಲಿ ನೀವು ದಸ್ತಗಿರಿ ಮಾಡಬೇಕು. ದಸ್ತಗಿರಿ ಮಾಡದಷ್ಟೇ ನೀವು ಸರ್ಕಾರಕ್ಕೆ ನಾವು ಈಗ ಒತ್ತಾಯ ಮಾಡ್ತಿದ್ವಿ. ಇಲ್ಲಿ ನಮ್ಮ SST ಯುವ ಮಾರ್ಗದ ಇಲ್ಲಿ ನಮ್ಮವರಲ್ಲಿ ದಲಿತ ಮುಖಂಡರ ನಿಮ್ಮಲ್ಲಿ ಕೂಡ ಒಂದು ಮಾತು ಹೇಳಿ. ಯಾಕಂದ್ರೆ ಸರ್ಕಾರ ಇವತ್ತು ನಮ್ಮದೇ ಸರ್ಕಾರ.
ನಿಮ್ಮಲ್ಲಿ ವಿನಂತಿ, ಇವತ್ತು ದಲಿತ ಮುಖಂಡರಾದ SST ಇವರು ಬಂದಿದ್ದೀರಿ, ಅವನೇ ಇವತ್ತು ಮಹೇಶ್ ಶೆಟ್ಟಿನ ಇವತ್ತು ಜಿಲ್ಲೆಯಿಂದ ಗಡಿ ಬೇರೆ ಮಾಡ್ಬೇಕಂದ್ರೆ ಒತ್ತಾಯ ಮಾಡಬೇಕು. ಇಂಥ ನೀಚವನ್ನು ಇರಬಾರ್ದು, ಅದು ಕೂಡ ನೀವು ಸರ್ಕಾರ ಒತ್ತಾಯ ಮಾಡಬೇಕು. ನಾವು ಕೂಡ ಒತ್ತಾಯ ಮಾಡ್ತೇವೆ. ಇದು ಕೂಡ ಈ ಹೋರಾಟ ಇಲ್ಲಿ ನಿರಂತರವಾಗಿ ಇದು ನಡೆಯುತ್ತೆ. ಯಾಕಂದ್ರೆ ಈಗಾಗಲೇ ಹೇಳಿದ್ದಾರೆ, ಇಲ್ಲಿ ಪೊಲೀಸ್ ಇಲಾಖೆ ಇನ್ನು ಕೂಡ ಅವರಿಗೆ ನಾವು ಕೂಡ ಎಚ್ಚರಿಕೆ ಕೊಡ್ತಿದ್ದೇವೆ. SP ಅವರು ಕೂಡ ಇವತ್ತು ಮೌನವಾಗಿದ್ದಾರೆ. ಇದು ನಿಮ್ಮ ಮೌನ ಸರಿಯಲ್ಲ. ನಿಮಗೆ ಇವತ್ತು ಸರ್ಕಾರದ ಇವತ್ತು ಒಂದು AC ಕಾರ್ ಕೊಟ್ಟಿದೆ, AC ಇವತ್ತು ಆಫೀಸ್ ಕೊಟ್ಟಿದೆ. AC ಆಫೀಸಲ್ಲಿ ಕೂರೋದಲ್ಲ, ನೀವು AC ಕಾರಲ್ಲಿ ಕೂರೋದಲ್ಲ. ಇಳಿದು ಬಂದು ನೀವು ಕೂಡ ಒಂದು ಸ್ಪಾಟಿಗೆ ಹೋಗಿದ್ರೆ ನೀವು ಅವರು ಸತ್ಯ ತನಿಖೆ ಮಾಡಿದ್ರೆ ಇಲ್ಲ, ಯಾಕೆ ಮಾಡಿಲ್ಲ? ಅದು ನಿಮಗೆ ಎಷ್ಟು ಒತ್ತಡ ಇರ್ಬೋದು, ಇದು ನಾವು ತಿಳ್ಕೋಬೇಕಾಗಿದೆ. ಮುಂದಿನ ದಿನ ನಾವು ಕೂಡ SP ಕಚೇರಿಗೆ ಹೋಗಿ SP ಕಚೇರಿಗೆ ನಾವು ಧರಣಿ ಅಲ್ಲ, ಅಲ್ಲಿ ಹೋಗಿ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮ ಆಗಬೇಕು.